ನಮಸ್ಕಾರ. ಆಯುಷ್ ವಾಹಿನಿಯ ಎಲ್ಲ ನಮ್ಮ ಪ್ರೀತಿಯ ವೀಕ್ಷಕರಿಗೂ ನಿಮ್ಮ ನೆಚ್ಚಿನ ಹೆಲ್ತ್ ಗುರು ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದು ಧರ್ಮದ ಮಾರ್ಗ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಮಂಗಳಂ ಕರದರ್ಶನಂ ಅಂತ ಒಂದೊಂದು ದೇವರುಗಳನ್ನ ಒಂದೊಂದು ರೀತಿಯಲ್ಲಿ ನಾವು ಪೂಜಿಸ್ತೀವಿ. ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅನ್ನುವ ಮಾತನ್ನ ನಾವೆಲ್ಲರೂ ಕೇಳೇ ಇರ್ತೀವಿ. ಹಾಗಿದ್ಮೇಲೆ ಮನೆಯಲ್ಲಿ ಎಲ್ಲವೂ ಸುಭಿಷ್ಠೆಯಿಂದ ಇರಬೇಕು, ಎಲ್ಲವೂ ತೃಪ್ತವಾಗಿರಬೇಕು ಅಂದರೆ ಏನು ಮಾಡಬೇಕು ಅಂದರೆ ಅದಕ್ಕೆ ಮೂಲ ಕಾರಣನೇ ಆ ಮಹಾತಾಯಿಯಾದಂತಹ ಲಕ್ಷ್ಮಿ. ಆ ಲಕ್ಷ್ಮಿಯ ನಮ್ಮ ಮನೆಯಲ್ಲಿ ಆ ಲಕ್ಷ್ಮಿ ಸದಾಕಾಲ ನೆಲೆಸಿರಬೇಕು ಅಂದರೆ, ಆ ಲಕ್ಷ್ಮಿಯ ದರ್ಶನವನ್ನು ನಾವು ಸದಾಕಾಲ ಯಾವುದಾದ್ರೂ ಒಂದು ರೂಪದಲ್ಲಿ ಮಾಡ್ತಿರ್ಬೇಕಂದ್ರೆ ಯಾವ ರೀತಿ ಮನೆ ಇರಬೇಕು, ಮನೆಯಲ್ಲಿರುವಂಥವರು ಯಾವ ರೀತಿ ನಡ್ಕೋಬೇಕು, ಇವೆಲ್ಲವೂ ನಮ್ಮ ಮೂಲ ಆದ್ಯ ಕರ್ತವ್ಯ ಅಲ್ಲವೇ? ಹಾಗಾದ್ರೆ ಈ ಕರ್ತವ್ಯಗಳನ್ನೆಲ್ಲ ಸದಾಕಾಲ ನಮಗೆ ತಿದ್ದಿ ಹೇಳಿ ತಿಳಿ ಹೇಳುವಂತ ನಮ್ಮ ಪ್ರೀತಿಯ ಗುರುಗಳು ಸದಾ ನಮ್ಮೊಂದಿಗಿರ್ತಾರೆ ಅನ್ನೋದೇ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಧೈರ್ಯ. ಹಾಗಿದ್ಮೇಲೆ ಬನ್ನಿ ಪ್ರೀತಿಯಿಂದ ಸ್ವಾಗತ ಮಾಡ್ಕೊಳ್ಳೋಣ ನಿಮ್ಮ ನೆಚ್ಚಿನ ಗುರುಗಳಾದಂಥ ಶ್ರೀಮಾನ್ ಪುರುಷೋತ್ತಮ್ ದೇಶಿಕ್ ಗುರುಜಿ ಅವರನ್ನ. ಈ ಎಲ್ಲ ವಿಚಾರದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಭಕ್ತಿಯ ಸ್ವಾಗತ. ನಮಸ್ಕಾರ ಗುರುಗಳೇ. ಈಗಷ್ಟೇ ನಾವು ಹೆಣ್ಣುಮಕ್ಳು ನೆಲೆಸ್ತೀವಿ, ಮನೆಯಲ್ಲಿ ಎಲ್ಲವೂ ಸುಭಿಷ್ಠೆಯಿಂದ ಇರಬೇಕು, ಆರೋಗ್ಯ ಇರಬೇಕು, ದುಡ್ಡಿರಬೇಕು, ನೆಮ್ಮದಿ ಇರಬೇಕು ಅಂತೀವಿ. ಇವೆಲ್ಲ ಇರಬೇಕು ಅಂದ್ರೆ ನಮ್ಮ ಕರ್ತವ್ಯ ಏನಿರುತ್ತೆ ಗುರುಗಳೇ? ಹರಿ ಓ ಶ್ರೀ ಗುರುಭ್ಯೋ ನಮಃ. ಈ ಕರ್ತವ್ಯ ಅಂದ ತಕ್ಷಣ ನಮ್ಗೆ ಹಲವಾರು ರೀತಿಯಲ್ಲಿ ಮನಸ್ಸಲ್ಲಿ ಭಾವನೆಗಳು ಬಂದ್ಬಿಡತ್ತೆ. ಎಲ್ಲವೂ ಕರ್ತವ್ಯನೇ. ಸಂಸಾರನೂ ಒಂದು ಕರ್ತವ್ಯ, ಮದುವೆ ಆಗೋದು ಒಂದು ಕರ್ತವ್ಯ, ಸೊ ನಾವು ವಿಷಯ ತಿಳಿಯೋದು ಕರ್ತವ್ಯ. ನೀವು ವರ್ಣನೆ ಮಾಡ್ತಾ ಹೋಗಿ ಎಲ್ಲವೂ ಕರ್ತವ್ಯನೇ ಆಗಿರತ್ತೆ. ನಾವು ತಿಳಿಬೇಕಾದದ್ದು ಮೂಲ ಕರ್ತವ್ಯ. ಈ ಮೂಲ ಕರ್ತವ್ಯ ಅಂದ್ರೆ ಇದೆಲ್ಲವೂ ಸೇರ್ಕೊಂಡಿರತ್ತೆ ಅದರಲ್ಲಿ. ಆ ಮೂಲ ಕರ್ತವ್ಯ ಅಂತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದೇ ಏನಿದೆ ವಿಶೇಷ, ಯಾವ್ದು ಇರಬಹುದು ಅಂತಕ್ಕಂಥದ್ದು ಆಶ್ಚರ್ಯಕರವಾದ ವಿಚಾರ ಅಲ್ಲ, ಎಲ್ರಿಗೂ ತಿಳಿದಿರ್ತಕ್ಕಂಥದ್ದೇ. ಆದ್ರೆ ಅದು ಗುರುತಿಸಿದಾಗ ಇಷ್ಟೇನಾ ಅಂತ ಅನ್ನೋ ಮಟ್ಟಕ್ಕೆ ಹೋಗ್ತೀವಿ ನಾವು. ಅದಕ್ಕೆ ಬೆಲೆ ಕಟ್ಟಲಾಗದೇ ಇರತಕ್ಕಂತಹ ಒಂದು ವಿಶೇಷವಾಗಿರತಕ್ಕಂಥ ಒಂದು ಸತ್ಯವಾದ ಸಂಗತಿ ಅದು. ಸರಿ. ಆದ್ರೆ ನಾವು ಹೇಗೆ ಅದನ್ನ ತಗೋತೀವಿ, ಹೇಗೆ ನಾವು ಅಷ್ಟತ್ರ ಹೋಗಿರ್ತೀವಿ, ಆಗ ಅದ್ರ ಬೆಲೆ ನಮ್ಗೆ ಗೊತ್ತಾಗತ್ತೆ. ನಾವು ಹತ್ರ ಹೋಗ್ಲಿಕ್ಕೆ ಗೊತ್ತಿಲ್ಲ ನಮಗೆ. ನಾವು ಒಂದು ಹೆಜ್ಜೆ ಮುಂದೆ ಇಟ್ರೆ 10 ಹೆಜ್ಜೆ ನಮ್ಗೆ ಸಿಗ್ತಕ್ಕಂಥ ಭಾಗ್ಯ ಇರತ್ತೆ. ನಾವು ಒಂದ್ ಹೆಜ್ಜೆ ಇಡಕ್ಕೆ ನಮ್ಗೆ ರೆಡಿ ಇರಲ್ಲ. ನಾವು ಅಯ್ಯೋ ಏನ್ ಮಾಡಾಯ್ತು, ಎಲ್ಲ ಮಾಡಾಯ್ತು. ಅದಕ್ಕೊಂದು ಸಣ್ಣ ಉದಾಹರಣೆ. ನಾವು ಪ್ರತಿಯೊಂದಕ್ಕೂ ಕೆಲವು ಸಂದರ್ಭಗಳಲ್ಲಿ ಕಣ್ಣೀರು ಹಾಕ್ತೀವಿ, ಬೇಜಾರು ಮಾಡ್ಕೋತೀವಿ. ಯಾಕೆ ಅಂದ್ರೆ ಏನು ನನ್ನ ಜೀವನದಲ್ಲಿ ಅದಕ್ಕೋ ಇದಕ್ಕೋ ಅದಕ್ಕೋ ಏನೋ ಒಂದು ರೀತಿಯಲ್ಲಿ ಹಾಗೆ ವೇದನೆ ಪಟ್ಟು ನೋವು ಪಟ್ಟು ಕಣ್ಣೀರು ಹಾಕ್ತೀವಿ, ಬೇಡ್ತೀವಿ ಕೂಡ. ಆದ್ರೆ ಒಂದು ತಿಳಿಬೇಕು ನಾವು, ಭಗವಂತನ ನಾನು ಕಾಣಲಿಲ್ಲ ಅಂತ ಯಾರು ಕಣ್ಣೀರು ಹಾಕ್ತಾ ಇಲ್ಲ ಅಲ್ವಾ ಗುರುಗಳೇ? ಖಂಡಿತ. ಸ್ವಲ್ಪ ಯೋಚನೆ ಮಾಡಿ. ಖಂಡಿತ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ಲೇ ಇಲ್ಲ ಅಂತ ಯೋಚನೆ ಮಾಡಿ ಬಿಡು, ನಾಳೆ ಹೋದ್ರಾಯ್ತು. ಅದನ್ನ ಲೀಸ್ಟ್ ಆಪ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮನೆಯಲ್ಲಿ ಮಾಡ್ತಿದ್ದಂತ ದಿನಚರಿನೇ ಆ ದೇವರಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ, ಅಂದ್ರೆ ನಮಗೆ ಸಂಬಂಧಪಟ್ಟಿದ್ದದು ನಾವು ದೇವ್ರ ಮೇಲೆ ಹಾಕ್ತಿವಿ. ಯಾಕೆಂದ್ರೆ ದೇವ್ರ ಪೂಜೆ ಮಾಡು, ದೇವ್ರಿಗೆ ದೀಪ ಹಚ್ಚು. ನೋಡಿ, ನಾವು ಮಾತಾಡೋ ಮಾತನ ಅರ್ಥನೇ ನಮ್ಗೆ ಗೊತ್ತಿಲ್ಲ. ಭಗವಂತನಿಗೆ ದೀಪ ಹಚ್ಚೋರಿಗೆ ಭಗವಂತನಿಗೆ ಪೂಜೆ ಮಾಡಕ್ ನಾವ್ಯಾರು? ಅಂದ್ರೆ ನಾವು ಮಾತಾಡ್ತಾ ಇರೋದನ್ನ ನಾವು ಮಾಡ್ತೀವಿ, ಯಾವ ರೀತಿ ಅದನ್ನ ಮಾತು ಹೇಗ್ ಬಳಸ್ಬೇಕು ಅಂತ ನಮ್ಗೆ ಇನ್ನೂ ಅರ್ಥ ಆಗಿಲ್ಲ. ಸಾಮಾನ್ಯ ನೀವು ಯಾರನ್ನೇ ಕೇಳಿ, ದೇವ್ರಿಗೆ ದೀಪ ಹಚ್ಚಿದ್ಯಾ ಅಂತಾರೆ. ಹೌದು. ಆ ದೀಪ ಹಚ್ಚೋ ವಿಧಾನ ತಿಳ್ಕೊಂಡ್ಬಿಟ್ರೆ ನಾವು ಬೇಕಾದಷ್ಟು ಖುಷಿ ಆಗ್ಬಿಡತ್ತೆ. ಆ ದೀಪ ಅಂತಕ್ಕಂಥದ್ದು ನಮ್ಮ ಕತ್ತಲೆಯನ್ನ, ನಮ್ಮ ಮನಸ್ಸಿನ ಕತ್ತಲೆಯನ್ನ, ನಮ್ಮ ಮನೆಯ ಕತ್ತಲೆಯನ್ನ ಹೋಗ್ಲಾಡಿಸ್ತಕ್ಕಂಥ ಆ ಶಕ್ತಿ ದೇವತೆ ಆ ದೀಪ. ಅದಕ್ಕೆ ಸ್ತ್ರೀ ಅಂತಕ್ಕಂಥ ಒಂದು ಅಕ್ಷರವನ್ನ ಆ ದೀಪಕ್ಕೆ ಕೊಟ್ಟಾಗ ನಮ್ಮ ಭೂಮಿ ತಾಯಿ, ಪ್ರತಿಯೊಂದು ಹೆಣ್ಣು ಪ್ರಕೃತಿ ಅಂತ ಹೇಳತ್ತೆ. ಅದಲ್ಲ, ಪ್ರಕೃತಿಗೆ ಹೋಲಿಕೆ ಆಗಿದೆ. ಯಾಕೆಂದ್ರೆ ನಮ್ಮ ತಲೆಮಾರು, ಮುಂದಿನ ತಲೆಮಾರನ್ನ ಒಂದು ಹೆಣ್ಣು ಒಂದು ಮಗುವನ್ನ ಹೆತ್ತು ಕೊಡ್ತಕ್ಕಂತಹ ಒಂದು ವಿಚಾರಕ್ಕೆ ಹೋದ್ರೆ ಅದಕ್ಕೆ ಎಷ್ಟು ವರ್ಣನೆ ಮಾಡಿದ್ರು ಕಡಿಮೆ. ಖಂಡಿತ ಗುರುಗಳೇ, ನಿಜ. ಆ ಒಂದು ವಿಷಯವನ್ನ ತಗೊಂಡಾಗ ನಾವು ತುಂಬಾ ಹಿಂದೆ ಹೋಗ್ಬಿಟ್ಟಿದೀವಿ. ನಮ್ಮ ದೇಶ, ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕುತ್ತು ಅಂದ್ರೆ ಇದೇ ಒಂದು ದೊಡ್ಡ ಶಾಪ. ನಿಜ ಗುರುಗಳೇ, ಎಲ್ಲವನ್ನೂ ಮರ್ತಿದ್ದೀವಿ, ಎಲ್ಲವನ್ನೂ ಬಿಟ್ಬಿಟ್ಟಿದ್ದೀವಿ, ಅದನ್ನ ದಾರಿಯನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ ನಾವೇ. ಇದಕ್ಕನುಸಾರವಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ
ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನ ಮಾಡಿ ವಿಚಾರಕ್ಕೆ ಬರೋದೇ ಆದ್ರೆ ನಾವು ಒಂದು ವಿಷಯ ಹೇಳಿದ್ರೆ ನಿಮ್ಗೂ ಕೂಡ ಆಶ್ಚರ್ಯ ಆಗಬಹುದು, ಇದೇನಿದು ಕೇಳಿರಕ್ಕೆ ಸಾಧ್ಯ ಅಲ್ಲ, ಈ ರೀತಿ ಹೇಳ್ಬಿಟ್ರಲ್ಲ ಅಂತ. 90% ನಾವು ಆ ರೀತಿ ತಿಳಿದೇ ಇದ್ದನ್ನು ಮಾಡ್ತಿರತಕ್ಕಂಥ ಒಂದು ದೊಡ್ಡ ತಪ್ಪಾಗಿದೆ ನಮ್ಮ ಭಾರತ ದೇಶದ ಸನಾತನ ಧರ್ಮ ಅಂತ ಹೇಳುವಂತ ಸಂದರ್ಭಕ್ಕೆ. 90% ನಾವಿಲ್ಲಿ ಫೇಲ್ ಆಗಿದ್ದೀವಿ. ಹೆಚ್ಚು ಕಮ್ಮಿ 1-2-3 ಸಾವಿರ ವರ್ಷದ ಹಿಂದಿನಿಂದನೂ ಕೂಡ ಫೇಲ್ ಆಗಿದ್ದೀವಿ ಅಂತ ಹೇಳ್ಕೋಬಹುದು. ಅದೇನದು ಆಶ್ಚರ್ಯಕರವಾದ ವಿಷಯ. ಹಿಂದೆ ಒಂದು ಹೆಣ್ಣಿಗೆ ಒಂದು ಗಂಡು, ಒಂದು ಗಂಡಿಗೆ ಒಂದು ಹೆಣ್ಣು ಇದೆ ಬಿಡಿ, ದೇವರು ಕೊಟ್ಟಿರ್ತಾನೆ ಅಂತ ಹೇಳ್ತಿದ್ರು. ನಾವ್ ಹೇಳ್ತಿದ್ವಿ ಅಂತ ನಾವ್ ಹೇಳಕ್ ಆಗಲ್ಲ ಬಿಡಿ, ಹೇಳ್ತಿದ್ರು ಒಂದು ಕಾಲದಲ್ಲಿ, ಒಪ್ಕೋಬೋದಲ್ಲ? ಖಂಡಿತ ಗುರುಗಳೇ. ಈಗ ನಾವೇನ್ ಹೇಳ್ಬೋದು ಅಂದ್ರೆ, ಒಂದು ಗಂಡಿಗೆ ಎಷ್ಟು ಹೆಣ್ಣು, ನಿಜ ತಾತ್ಪರ್ಯ ಅಂದ್ರೆ ಒಂದು ಹೆಣ್ಣಿಗೆ ಎಷ್ಟು ಗಂಡು. ಯಾಕೆ ಅಂದ್ರೆ ನಾವು ಅದೇ ಕೆಲಸ ಮಾಡ್ತಾ ಇರೋದು. ಚೆನ್ನಾಗಿರೋ ಹೆಣ್ಣು ಹುಡ್ಕೊಂಡು ಹೋಗ್ತೀವಿ, ಚೆನ್ನಾಗಿರೋ ಗಂಡು ಹುಡ್ಕೊಂಡು ಹೋಗ್ತೀವಿ. ತರಕಾರಿಗಿನ್ನ ನಾವು ಇನ್ನೂ ಕಡಿಮೆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ. ಚೆನ್ನಾಗಿರ್ಬೇಕು. ಸೊ ಈ ಅರ್ಥವನ್ನ ತಿಳ್ಕೊಂಡ್ಬಿಟ್ರೆ ನಾವು ಎಷ್ಟರ ಮಟ್ಟಕ್ಕೆ ನಾವು ಅರ್ಥ ಮಾಡ್ಕೋತಾ ಇದ್ದೀವಿ ಬದುಕನ ಅಂತಕ್ಕಂಥ ಲೆಕ್ಕಾಚಾರ ಗೊತ್ತಾಗತ್ತೆ. ಹೌದು. ಆ ರೀತಿಯಾಗಿ ಒಂದು ವಿಚಾರಕ್ಕೆ ಹೋದ್ರೆ, ಇವತ್ತು ಅದಕ್ಕೆ ಸಂಬಂಧಪಟ್ಟಂತ ಒಂದು ಭಾಗವನ್ನ ಮುಂದಕ್ಕೆ ಹೋದ್ರೆ, ನಾವು ಸಾಮಾನ್ಯವಾಗಿ ಹೆಣ್ಣು ಗಂಡು ಅಂತ ಗುರುತಿಸ್ತಕ್ಕಂತಹ ಲಿಂಗದ ಮೂಲಕವಾಗಿ ನಾವು ಗುರುತಿಸ್ತಾ ಇದೀವಿ. ಹೌದಲ್ಲ? ನಿಜವಾಗಿಯೂ ಅಪಟ ಸುಳ್ಳಿನ ಕಂತೆ ಅಂತ ಹೇಳ್ಬೋದು. ಇವತ್ತಿನ ಒಂದು ವಿಚಾರಕ್ಕೆ ಹೇಳೋದೇ ಆದ್ರೆ ಇದು ಒಂದು ಸುಳ್ಳು ಅಂತ ಹೇಳ್ಬೋದು. ಯಾಕದು ಸುಳ್ಳಾಗತ್ತೆ ಹಂಗಾರ ತಪ್ಪ ಅಂದ್ರೆ ದಡ್ರ ಅಥವಾ ಗೊತ್ತಿಲ್ವಾ ಅಥವಾ ನೀವೇ ಬುದ್ಧಿವಂತರ ಮಿಗ್ದವರೆಲ್ಲ ಬುದ್ಧಿವಂತರಲ್ವಾ, ಹಲವಾರು ಪ್ರಶ್ನೆಗಳು ಬರುತ್ತೆ. ನೀವು ಸ್ವಲ್ಪ ಅದನ್ನ ಯೋಚನೆ ಮಾಡಿದ್ರೆ ಹೌದಲ್ವಾ ಅನ್ಸತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ನಿಜವಾಗಿಯೂ ಹೆಣ್ಣು ಗಂಡು ಅಂತಕ್ಕಂತಹ ಲಿಂಗಭೇದವನ್ನ ಸೈಡಿಗಿಟ್ಟಾಗ ನಿಜವಾಗ್ಲೂ ನೋಡ್ಬೇಕಾದದ್ದು ಮೆದುಳಿನ ಬುದ್ಧಿಶಕ್ತಿಯಲ್ಲಿ ಹೆಣ್ಣು ಗಂಡನ್ನ ಗುರುತಿಸುವುದು ನಿಜವಾದ ಧರ್ಮ. ಹೌದು ಗುರುಗಳೇ, ಪ್ರತಿ ಬಾರಿ ಒಂದು ವಿಚಾರ ತಗೊಂಡಾಗ ಅದರ ಒಳ ಅರ್ಥವನ್ನ ತಿಳಿಸ್ಕೊಡ್ತೀರಿ. ಮೇಲ್ರೂಪಕ್ಕೆ ನೀವು ನೋಡೋದು ಬೇರೆ, ಅದನ್ನ ಜ್ಞಾನದ ರೂಪದಲ್ಲಿ ನೋಡಿದಾಗ ಅದರ ಅರ್ಥ ಏನು ಅನ್ನೋದನ್ನ ಪ್ರತಿ ಬಾರಿ ತಿಳಿಸ್ಕೊಡ್ತಾ ಹೋಗ್ತೀರಿ. ಬಹಳ ಒಂದು ಮುಖ್ಯವಾದ ವಿಷಯ ಇವತ್ತು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ ಗುರುಗಳೇ. ಅದ್ರ ಬಗ್ಗೆ ಮಾತು ಮುಂದುವರಿಸ್ತೀವಿ. ಅದರ ಒಂದು ಕರೆ ಇದೆ, ನಿಮ್ಮ ಅಪ್ಪಣೆ ಇದ್ರೆ ಕರೆ ತಗೋತೀವಿ. ಹಲೋ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಹೇಳಿ ಅಮ್ಮ, ಯಾರು ಮಾತಾಡೋದು? ತಮ್ಮ ಹೆಸರು? ಉಮಾದೇವಿ ಅಂತ. ಯಾರ ಬಗ್ಗೆ ಪ್ರಶ್ನೆ ಇತ್ತು ಅಮ್ಮ? ನನ್ನ ಮಗಳ ಬಗ್ಗೆ ಕೇಳ್ಬೇಕಾಯ್ತು. ಓಕೆ, ಮಗಳ ನಕ್ಷತ್ರ ರಾಶಿ ತಿಳಿಸ್ಕೊಡಿ ಅಮ್ಮ. ಕೃತಿಕಾ ನಕ್ಷತ್ರ, ವೃಷಭ ರಾಶಿ, ವೃಷಭ ಲಗ್ನ, ತ್ರಯೋದಶಿ ತಿಥಿ. ಆಗಬಹುದು. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಮುಂದಿಡಿ ಅಮ್ಮ. ಹಲೋ. ಹರಿ ಓಂ ಗುರಿ. ನಾರಾಯಣ, ಹೇಳಿಪ್ಪ. ನನ್ನ ಮಗಳು ಆರೋಗ್ಯದ ಬಗ್ಗೆ ಏನ್ ಮಾಡ್ತಾಳೆ ಮಗಳು? ಏನ್ ಮಾಡ್ತಾಳೆ ಅವಳು? ಮನೇಲಿ ಇದ್ದಾಳೆ, B.Com ಓದಿದಾಳೆ, ಮತ್ತೆ ಟೀಚರ್ ಟ್ರೈನಿಂಗು ಮಾಡಿದ್ಲು. ಇವಾಗ ಅದೇ ಮದ್ವೆ ಮಾಡ್ಬೇಕು ಅನ್ಕೊಂಡಿದೀವಿ. ಅವಳ ಆರೋಗ್ಯನೇ ಸರಿ ಇಲ್ಲ. ಓಕೆ, ನಿಮ್ಮ ಯಜಮಾನ್ರು ಏನ್ ಮಾಡ್ತಾರೆ? ಅವರು ಮೊದ್ಲು ಹ್ಯಾಂಡ್ಲೂಮ್ಸ್ ನಡೆಸ್ತಾ ಇದ್ರು, ಕೈಮಗ್ಗ. ಇವಾಗ ಮಗ್ಗ ಎಲ್ಲ ನಿಂತೋಗಿದೆ. ಹಂಗೆ ಸ್ವಲ್ಪ ಏನೋ ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ದಾರೆ. ಸರಿ, ನಿಮ್ಮ ಮನೆಯಲ್ಲಿ ದೀಪ ಹಚ್ಚೋದು ನೀವಾ, ನಿಮ್ಮ ಮಗಳ, ನಿಮ್ಮ ಯಜಮಾನ್ರ? ನಾನು ಹಚ್ಚುತ್ತೀನಿ, ನಮ್ಮ ಮಗಳು ಹಚ್ಚುತ್ತಾಳೆ. ಜಾಸ್ತಿ ಪರ್ಸೆಂಟೇಜ್ ಜಾಸ್ತಿ ಯಾರ್ದು, ಮಗಳದ ನಿಮ್ದ? ನಂದೇ. ಓಕೆ, ದಿನ ಹಚ್ಚೋ ಅಭ್ಯಾಸನಾ? ದಿನ ಹಚ್ಚುತ್ತೀವಿ. ಬೆಳಗ್ಗೆ ಸಂಜೆ 2 ಟೈಮಾ? ಬೆಳಗ್ಗೆ ಸಂಜೆ 2 ಟೈಮು ಹಚ್ಚುತ್ತೀವಿ. ನೀವ್ ಹೇಳಿದ್ಮೇಲೆ ಒಂದ್ ದೀಪ ಯಾವಾಗ್ಲೂ ಉರಿತಾ ಇರ್ಬೇಕು ಅಂದ್ಮೇಲೆ ಆ ದೀಪನೂ ಹಚ್ಚುತ್ತಾ ಇದ್ದೀನಿ. ಒಂದ್ ದೀಪನಾ? ಅಲ್ಲ, ಯಾವಾಗ್ಲೂ ಒಂದು ನಂದಾ ದೀಪ ಉರಿಬೇಕು ಅಂತ ಹೇಳಿದ್ರಲ್ಲ ಒಂದ್ಸಾರಿ. ಮತ್ ಹಚ್ಚೋದ್ ಯಾವ್ದು? ಮತ್ತಿನ್ಯಾವ್ದು ಹಚ್ತೀರಾ? ಮತ್ತೆ 2 ದೀಪ ಹಚ್ಚುತ್ತೀವಿ ಅದ್ರ ಜೊತೆ. ಯಾಕೆ ಅಷ್ಟೊಂದೆಲ್ಲ ಬೇಕಾ? ಯಾಕೆ ಇದನ್ನ ಹೇಳ್ತಾ ಇದ್ದೀನಿ, ಮನೆಯಲ್ಲಿ ದೀಪ ಹಚ್ಚೋದು ಅನ್ನೋದಿದೆಯಲ್ಲ, ಇದರಂತ ದಡ್ಡತನದ ವಿಚಾರ ಇನ್ನೊಂದಿಲ್ಲ. ಸಾಕಷ್ಟು ಮನೆಗಳಲ್ಲಿ ಇದೆ. ಬೆಳಗಿನ ದೀಪ ಹಚ್ತೀನಿ, ಸಾಯಂಕಾಲ ದೀಪ ಹಚ್ತೀನಪ್ಪ. ಯಾಕ್ರಿ ಹಚ್ಚಬೇಕು? ಹಚ್ಚೋದು ದೀಪ ಬೆಳಗ್ಗೆ ಸಂಜೆ ದೀಪ ಹಚ್ಚುವ ಮನೆ ಕತ್ತಲಿನ ಗೂಡಾಗತ್ತೆ, ಮನಸ್ಸಿನ ಕತ್ತಲಿನ ಗೂಡಾಗತ್ತೆ. ಯಾಕೆಂದ್ರೆ ನಿಮ್ಗೆ ಏನೇ ಬೇಜಾರಾದಾಗ ದೇವ್ರ ಹತ್ರ ಹೋಗಿ ದೀಪ ನೋಡಿ 2 ನಿಮಿಷಕ್ಕೆ ಮನಸ್ಸು ಹಂಗೆ ಖುಷಿ ಆಗ್ಬಿಡತ್ತೆ. ಖಂಡಿತ ಹೌದು ಗುರು. ನೀವ್ ಇನ್ನೇನು ಮಾಡಕ್ ಹೋಗ್ಬೇಡಿ, ಅಳಬೇಡಿ, ಪಕ್ಕದ ಮನೆ ಹತ್ರ ಹೇಳ್ಕೊಳಕ್ ಹೋಗ್ಬೇಡಿ, ಚಾನಲ್ ಹಾಕೊಂಡು ಯಾವ್ದು ಬರುತ್ತೆ ಸೀರಿಯಲ್ ಅಂತ ನೋಡಕ್ ಹೋಗ್ಬೇಡಿ. ಅಲ್ಲ, ನೋಡಿ ಸೀರಿಯಲ್ನ, ಅದೇ ಹೇಳ್ತಾ ಇಲ್ಲ ನಾನು. ಆದ್ರೆ
ವಿಚಾರ ಏನಂದ್ರೆ ಬೇಜಾರನ್ನು ಏನು ಮಾಡಕ್ಕಾಗಲ್ಲ. ನಿಜ ನಿಜ ನಿಜ. ನಾವು ಆ ಕಡೆ ಹುಡುಕ್ತಿವಿ, ಅದೆಲ್ಲ ತಾತ್ಕಾಲಿಕವಾಗಿ ನಮಗೆ ಖುಷಿ ಕೊಡುತ್ತೆ. ಆದ್ರೂ ನೋಡ್ತಾ ಇದ್ರು ಮನ್ಸು ಮಾತ್ರ ಅಲ್ಲಿರಲ್ಲ. ಅಯ್ಯೋ ಇವ್ರದೇ ಗೋಳು, ಅಲ್ಲೂ ಗೋಳ. ಹೌದು ನಿಜ. ಹೌದಲ್ಲ? ಹೌದು ಗುರುಗಳೇ. ಹಾಗಾಗಿ ನಿಜವಾಗ್ಲೂ ನಾವು ಮಾಡ್ಬೇಕಾದಂತ, ಅದರಲ್ಲೂ ಮಹಿಳೆಯರು ಗೃಹಿಣಿಯರು ಮಾಡ್ಬೇಕಾದ ಕೆಲಸ ಏನು ಮಾಡಬಾರ್ದು. ಸೀದಾ ಹೋಗಿ ಬೇಜಾರಾಯ್ತು ಅಂದ್ರೆ ದೇವ್ರ ಮುಂದೆ ಕುತ್ಕೊಂಡು ದೀಪ ನೋಡ್ತಾ ಇದ್ರೆ 2 ನಿಮಿಷಕ್ಕೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ವ್ಯತ್ಯಾಸಗಳನ್ನೆಲ್ಲ ಹಾಗೇ ಇಳಿಸ್ಬಿಡುತ್ತೆ. ಹೌದು ಗುರುಗಳೇ, ಈ ಅನುಭವ ಎಲ್ಲರಿಗೂ ಆಗಿರುತ್ತೆ. 2 ನಿಮಿಷ ಸಾಕು, ಏನು ಮರ್ತ್ಬಿಟ್ಟು ಎಲ್ಲ ಮರ್ತ್ಬಿಟ್ಟು ಆ ದೀಪ ಎಷ್ಟು ತಣ್ಣಗೆ ನೆಮ್ಮದಿಯಾಗಿ ತೃಪ್ತಿಯಾಗಿ ಉರಿತಾ ಇದೆಯಲ್ವಾ ಅಂದ್ರೆ ಸಾಕು, ನಿಮ್ಮಲ್ಲಿ ಶಕ್ತಿ ಆಟೋಮೆಟಿಕ್ ಬಂದ್ಬಿಡುತ್ತೆ. ನಿಜ. ಹೌದು. ಈ ಕೆಲಸ ನಾನು ಮಾಡಲ್ಲ. ಯಾಕೆ ಅಂದ್ರೆ ದೀಪ ಉರ್ಸಕ್ಕೆ ನಮ್ಗೆ ಗೊತ್ತೇ ಇಲ್ಲ. ಬೆಳಿಗ್ಗೆನೂ ಹಚ್ಚೋದು, ಸಾಯಂಕಾಲನೂ ಹಚ್ಚಬಾರದು. ದೇವಾಲಯ ಆಗಲಿ, ವಾಸದ ಮನೆಯಾಗಲಿ, ಯಾವ ಮನೆಯಲ್ಲಿ ಸದಾ ದೀಪ ಹುರಿತಾ ಇರುತ್ತೋ ಆ ಮನೆಯಲ್ಲಿ ಸದಾ ನೆಮ್ಮದಿಗೆ ಒಂದು ಆತಂಕ ಇಲ್ಲದ ರೀತಿಯಲ್ಲಿ ಇರುತ್ತೆ. ದೇವಾಲಯಗಳಲ್ಲೂ ಕೂಡ ಇದೇ ರಾಮಾಯಣನೇ. ಬಾಗಿಲು ತೆಗೆದು ದೀಪ ಹಚ್ಚೋದು ಅಂದ್ರೆ ದೇವರಿಗೆ ದೀಪ ಹಚ್ಚೋದು ಅಂದ್ರೆ ನಾವು ಈ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಬದಲಾಯಿಸ್ಕೊಂಡು. ಹಾಗಾಗಿ ತಾಯಿ, ಅರ್ಥ ಆಯ್ತಾ ನಿಮ್ಗೆ? 2ನೇ ವಿಷಯಕ್ಕೆ ಬರ್ತೀನಿ. ನಿಮ್ಮ ಮನೆಯಲ್ಲಿ ಉರಿತಾ ಇರ್ತಕ್ಕಂಥ ದೀಪವನ್ನ ನೀವು ಗಮನಿಸ್ಕೊಂಡಾಗ ಅದರ ವರ್ಣ ಅಂದ್ರೆ ಬಣ್ಣ ನೋಡಿದಾಗ ನಿಮ್ಮ ಮನಸ್ಸಿಗೆ ಹೇಗನ್ಸತ್ತೆ ಅಮ್ಮ? ಒಂದೊಂದ್ಸರಿ ಜೋರಾಗಿ ಉರಿತಾ ಇರುತ್ತೆ ಸ್ವಾಮಿ, ಒಂದೊಂದ್ಸತಿ ಸಣ್ಣ ಕುರಿತಾ ಇರುತ್ತೆ. ಅದು ನೋಡಿದಾಗ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುತ್ತಲ್ವ, ಇದು ಯಾಕೋ ದೀಪ ಒಂಥರ ಹತ್ತಂಗಿರುತ್ತೆ, ಡಲ್ ಆಗಿದೆ ಅಂತ ಅನ್ಸಲ್ವಾ? ಹೌದು ಹೌದು ಗುರುಜಿ. ನೋಡಿ, ಇದಕ್ಕೆ ಮಹಾಕಾಳಿ ಅಂತಕ್ಕಂತಹ ಭಯವನ್ನ, ಆತಂಕ ಕೊಡುವಂತಹ, ಅನಾರೋಗ್ಯವನ್ನು ಕೊಡುವಂತ ಮಹಾಕಾಳಿ ಅಂತಕ್ಕಂತಹ ಒಂದು ಇವರ ಕುಟುಂಬದಲ್ಲಿ ಸದಾ ಇವ್ರನ್ನ ನೋಡ್ತಾ ಇದೆ. ಹೇಗ್ ಮಾಡ್ಲಿ, ಇವ್ರಿಗೆ ಯಾವ ತರ ಪನಿಷ್ಮೆಂಟ್ ಕೊಡ್ಲಿ, ಎಷ್ಟು ಆತಂಕ ಕೊಡ್ಲಿ. ಈ ಕಾಳಿ ಅಂತಕ್ಕಂಥದ್ದು ಯಾರು? ಅದೆಲ್ಲೋ ಬಂದು ಮನೇಲಿ ಸೇರಿದೆಯಾ? ಅಲ್ಲ. ಈ ಕೃತಿಕಾ ನಕ್ಷತ್ರಕ್ಕೆ ಈ ರೀತಿಯ ಕಾಳಿ ಅವತಾರದಲ್ಲಿರ್ತಕ್ಕಂಥ ಒಂದು ದೇವತೆ ಇರತ್ತೆ. ಸರಿ. ಇದು ಯಾರು ಅಂದ್ರೆ ಸತ್ತ ವ್ಯಕ್ತಿಗಳು ಮೋಕ್ಷವನ್ನ ಕಾಣದೆ, ಆ ಮೋಕ್ಷ ಕಂಡವರೋ ಇಲ್ವೋ ನಾವಂತೂ ನೋಡಿಲ್ಲ, ಆದ್ರೂ ಹೇಳ್ತಾ ಇದ್ದೀವಿ. ಆ ಮೋಕ್ಷವನ್ನು ಕಾಣದೇ ಇರತಕ್ಕಂಥ ಕುಟುಂಬ ಅಂದ್ರೆ ಯಾರು? ತಂದೆ ಮನೆಯಲ್ಲಿ ಅಂದ್ರೆ ಈ ಹುಡುಗಿಯ ಅಪ್ಪ ಅಂದ್ರೆ ಇವ್ರ ಯಜಮಾನರು. ಹೌದು ಹೌದು. ಇವ್ರು ಇದ್ರ ಬಗ್ಗೆ ಸಹವಾಸಕ್ಕೆ ದೂರ, ತುಂಬಾ ಏನೋ ಮಾಡ್ತಿದ್ರು, ನಮ್ಮಪ್ಪ ಮಾಡ್ತಿದ್ದ, ಏನೋ ಈ ರೀತಿಯಲ್ಲಿ ಬಂದಂತ ಕುಟುಂಬದಲ್ಲಿ ಕೃತಿಕಾ ನಕ್ಷತ್ರ ಮಗು ಬರುತ್ತೆ. ಅಮ್ಮ, ಅರ್ಥ ಆಯ್ತಾ? ಆಯ್ತು ಗುರುಜಿ, ಆಯ್ತು. ಅದೇ ತರ ಗುರುಜಿ ನಡ್ಕೊಳ್ಳೋದು ಇವ್ರಿಗೆ. ಈಗ ಏನಪ್ಪಾ ಮಾಡೋದು? ನಿಮ್ಮ ಮಗಳನ್ನ ಓದಿಸ್ಬಿಟ್ರಿ, ಈಗ ಕೆಲಸನ ಕ್ವಶನ್ ಮಾರ್ಕ್, ಮದುವೆನ ಕ್ವಶನ್ ಮಾರ್ಕ್, ನೆಮ್ಮದಿನ ಕ್ವಶನ್ ಮಾರ್ಕ್, ಆರೋಗ್ಯನ ಕ್ವಶನ್ ಮಾರ್ಕ್. ಹೆಂಗಮ್ಮ ಬದುಕ್ತೀಯ ತಾಯಿ ಹೇಳಿ? ಯೋಚನೆ ಮಾಡಿ. ಇಷ್ಟೊಂದು ಈ ಕಾಲದಲ್ಲೂ ನಾವು ಹಿಂಗೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ರೆ ಪಾಪ ಮಕ್ಕಳನ್ನ ಯಾಕೆ ಅನಾವಶ್ಯಕವಾಗಿ ಹಿಂಸೆಯನ್ನ ಪಟ್ಟು, ನೀವು ಹಿಂಸೆ ಪಟ್ಟು, ಯಾಕೆ ಇದು ಬೇಕಾ? ಇದು ಯಾಕೆ ನಿಮ್ಗೆ ಕೂತು ಅಟ್ಲೀಸ್ಟ್ ಕೊನೆ ಪಕ್ಷ ಒಂದು ದಾಂಪತ್ಯ ಅಂದ್ರೆ ನೋಡ್ರಿ, ನಮ್ಗೆ ಇರತಕ್ಕಂಥ ಮಕ್ಕಳ ಬಗ್ಗೆ, ನಮ್ಮ ವಿಚಾರಕ್ಕಿನ್ನ ಅವ್ರ ಬಗ್ಗೆ ಏನಾರು ಒಂದು ಮಾಹಿತಿ ತಿಳ್ಕೋಬೇಕು ಅನ್ಸೋಂತ ಪ್ರಭಯ ಮಾತಾಡುವಷ್ಟು ಮಟ್ಟಕ್ಕೂ ನಿಮ್ಗೆ ತಾಳ್ಮೆ ಅಲ್ವಾ ತಾಯಿ? ಇದೆ ಗುರುಜಿ. ಯಾವಾಗ ರಿಪೇರಿ ಮಾಡೋದಮ್ಮ? ಎಲ್ಲಾ ಊರು ಸುತ್ಬಿಟ್ಟಿದೀನಿ. ಏನಕ್ಕೆ? ಅವಳ ಆರೋಗ್ಯಕ್ಕೆ, ಆಸ್ಪತ್ರೆಗೆ. ಅಯ್ಯೋ ಅಮ್ಮ, ಅವಳು ನಿದ್ದೆ ಮಾಡ್ತಕ್ಕಂಥ ವಿಚಾರ ಒಂದು ತಿಳ್ಕೊಂಡ್ಬಿಟ್ಟಿದ್ರೆ ಸಾಕಾಗಿತ್ತು. ನೀನು ನಿದ್ದೆನೆ ಮಾಡಲ್ಲ ಗುರುಜಿ. ನೋಡಿ, ಇದನ್ನೇ ಹೇಳ್ತಾ ಇದ್ದೀರ, ನಿದ್ದೆನೆ ಮಾಡಿಲ್ಲ ಅಂದ್ರೆ ಆರೋಗ್ಯ ಹೆಂಗ್ ಸರಿ ಹೋಗುತ್ತೆ? ಮೊಬೈಲ್ ಯಾವಾಗ್ಲೂ ಮೊಬೈಲ್ ಇಟ್ಕೊಂಡು. ಯಾಕೆ ಮೊಬೈಲ್ ಇಟ್ಕೊಳ್ಳೋ ಉದ್ದೇಶ ಏನಂತ ನೀವು ಇನ್ನೂ ತಿಳ್ಕೊಂಡಿಲ್ಲ ಅಂತ ಕಾಣಿಸುತ್ತೆ. ಅಂದ್ರೆ ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ. ನಿದ್ದೆ ಬರಲ್ಲ ಅಂದ್ರೆ ಮೊಬೈಲ್ಗೆ ಹೋಗ್ತಾರೆ. ಹೌದು. ಇಲ್ಲ ಟಿವಿ ಮುಂದೆ ಕೂರ್ತಾರೆ. ಯಾಕೆಂದ್ರೆ ಎಲ್ಲೋ ಮಲಗಿರ್ಬೇಕಾದ್ರೆ ಇನ್ನೇನ್ ಮಾಡಕ್ಕಾಗತ್ತ? ಅವರು ಅದನ್ನೇ ನೋಡ್ಕೊಂಡು ಮಲ್ಕೋಬೇಕು. ಆದ್ರೆ ಮಲಗಿರ್ತಾರೆ ಅಂದ್ರೆ ಮಲಗಿರಲ್ಲ, ಅವರು ಕಣ್ಣು ಮುಚ್ಚಿರಲ್ಲ. ಕಣ್ಣು ಮುಚ್ಚಿದ್ರೂ ಕೂಡ ಕೃತಿಕಾ ನಕ್ಷತ್ರಕ್ಕೆ ಹೇಗಿರುತ್ತೆ ಅಂದ್ರೆ ಪೂರ್ತಿ ಕಣ್ಣು ಮುಚ್ಚಕ್ಕಾಗಲ್ಲ. ಅದೇ ಕಾಳಿ ಅನುಗ್ರಹದ ಒಂದು ಫೌಂಡೇಶನ್. ಅವ್ರು ನೋಡ್ಬಿಟ್ರೆ ನಿದ್ದೆ ಭಯ ಆಗುತ್ತೆ, ಇದು ಹಿಂಗೆ ಅರ್ಧ ಗಂಟು ಬಿಟ್ಕೊಂಡು ಮಲಗಿದಾರ ಅಂತ. ಕೆಲವರು ನೋಡಿಬೇಕಾದ್ರೆ ನೀವು ಪೂರ್ತಿ ಕಣ್ಣು ಮುಚ್ಚಲ್ಲ. ಹೌದು ಹೌದು ಹೌದು. ಕೆಲವರು ನಿದ್ದೆ ಮಾಡಿ ಎದ್ದು ಬಿಟ್ರೆ ಕಣ್ಣೆಲ್ಲ ಕೆಂಪಾಗ್ಬಿಡತ್ತೆ. ಇವೆಲ್ಲವೂ ಕೂಡ ಮಕ್ಕಳ ರಹಸ್ಯಗಳನ್ನ, ದೇಹದಲ್ಲಿರ್ತಕ್ಕಂಥ ರಹಸ್ಯಗಳನ್ನ ಕಂಡುಹಿಡಿಯೋದಕ್ಕೆ ಭಗವಂತ ಕೊಟ್ಟಿರ್ತಕ್ಕಂಥ ಗುರುತುಗಳಿದು. ನಾವು ಅದನ್ನ ಅನ್ಕೊಳ್ಳಲ್ಲ, ಅವನ ಹಂಗೆ ಬಿಡಿ ಹುಟ್ಟುತ್ತಾವಿಂದ ಒಂದೇ ಸಲ ಸೈಡ್ ಇಟ್ಬಿಡೋದು. ಯಾಕೆ ಹಾಗೆ ಅನ್ನೋ ಒಂದು ಮಾತಿಗೆ ಹೋಗಲ್ಲ ನಾವು. ಕಣ್ಣುರಿ ಅಂತಂದ್ರೆ ನೆನ್ನೆ ಟಿವಿ ನೋಡಿದ್ರೆ ಜಾಸ್ತಿ, ಅದಕ್ಕೆ. ಸೊಂಟ ನೋಯ್ತಾ ಇದೆ ಅಂದ್ರೆ ನೆನ್ನೆ ಗಾಡಿ ಸಾಕ್ ಅಬ್ಸರ್ವ್ ಪ್ರಾಬ್ಲಮ್ ಇತ್ತು, ಅದಕ್ಕೆ. ನೀವೇನೇ ಒಂದು ಹೇಳಿ ಅದಕ್ಕೆ ರೆಡಿ ಇರುತ್ತೆ ಉತ್ತರ. ಅಲ್ಲ, ಇದು ಎಚ್ಚರಿಕೆ ಭಗವಂತ ಕೊಡ್ತಕ್ಕಂಥದ್ದು. ಮೊದಲು ದೇಹದಲ್ಲಿ ಕೊಡ್ತಕ್ಕಂಥದ್ದು ತಲೆನೋವು ಕೊಡ್ತಾನೆ, ಹೊಟ್ಟೆ ನೋವು ಕೊಡ್ತಾನೆ. ಇದೆರಡು ಮೇಜರ್ ಆಗಿರುತ್ತೆ ಎಲ್ರಿಗೂ. ಹೌದು. ತಲೆನೋವು ಬಂದ್ರೆ ಎಚ್ಚರಿಕೆ ತಗೋ, ನಿದ್ದೆ ಸಾಲ್ತಾ ಇಲ್ಲ ಅಂತ.
ಹೊಟ್ಟೆ ನೋವು ಬಂದ್ರೆ ನೀನು ನೀರು ಮತ್ತೆ ತಗೊಳ್ತಾರ ಊಟದ ಕ್ರಮ ಚೆನ್ನಾಗಿಲ್ಲ ಅಂತ. ಇನ್ನು ಅದಷ್ಟು ಕೊಟ್ಟು ಇನ್ನೂ ನೀವು ಮುಂದುವರೆದು ಮಂಡತನ ಆದ್ರೆ ಅಡ್ಮಿಟ್ ಆಗ್ಬೇಕಾ ಬೇಡ, ನೀವೇ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಹೌದು, ಹೌದಲ್ಲ? ಹೌದು. ಎಚ್ಚರಿಕೆ ಕೊಟ್ಟಿದ್ದಾರೆ ಭಗವಂತ, ಅದರಲ್ಲೂ ನೀವು ದಾರಿ ಎಚ್ಚರಿಕೆ ತಪ್ಪಿದ್ರೆ ಅಡ್ಮಿಟ್ ಆಗ್ಲೇಬೇಕು. ಅಲ್ಲಿ ನರ್ಸಿಂಗ್ ಹೋಮ್ ಅಲ್ಲಿ ಅಳಬೇಕು, ನನ್ನ ಜೀವನ ಯಾಕಿಂಗ್ ಆಯ್ತು. ಭಗವಂತ ಅಲ್ಲಿ ಹೇಳ್ತಾರೆ, ಭಗವಂತ ನನಗೆ ಯಾಕಿಂಗ್ ಕೊಟ್ಟ, ಅಲ್ಲೂ ಭಗವಂತನ ಬಿಡಲ್ಲ. ಹೀಗಾಗತ್ತೆ ತಾಯಿ. ನೀವು ಅದನ್ನ ಪ್ರಯತ್ನ ಮಾಡ್ಬೇಕಂದ್ರೆ ನಿಮ್ಮ ಮಗಳು ಹೋಗ್ಲಿ, ದೇವ್ರದ್ದು ನಂಬೋದು ಏನಾರು ಹೇಳಿದ್ರೆ ಮಾಡೋದಕ್ಕೆ ರೆಡಿ ಇದ್ದಾಳ ನಿಮ್ಮ ಮಗಳು? ಅದು ಕಷ್ಟನಾ? ಮಾಡ್ತಾಳೆ ಗುರುಜಿ. ಓಕೆ, ಅವಳಿಗೊಂದು ಕೆಲಸ ಮಾಡಿ, ಅವಳು ಊಟ ಮಾಡ್ತಕ್ಕಂಥದ್ದು ತಟ್ಟೆ ಸ್ಟೀಲ್ ತಟ್ಟೆನಾ? ಸ್ಟೀಲ್ ತಟ್ಟೆ ಗುರುಜಿ. ಅವಳಿಗೆ ಇವತ್ತಿಂದ ಬಾಳೆ ಎಲೆಯಲ್ಲಿ ತಾಜಾ ಊಟ, ಆ ಟೈಮ್ಗೆ ಆಗುವಷ್ಟು ಊಟವನ್ನ ಏನ್ ಕೊಡ್ತೀರೋ, ಅವಳು ಏನು ಅಭ್ಯಾಸ ಇದೆಯೋ ಅದನ್ನ ತಾಜಾ ಬಾಳೆ ಎಲೆ ತಾಜಾ ಊಟವನ್ನ ನೆಮ್ಮದಿಯಾಗಿ ಮೊಬೈಲ್ ಆಫ್ ಮಾಡಿ, ಟಿವಿ ಆಫ್ ಮಾಡಿ, ನೋಡಮ್ಮ ನಿನ್ ಮದುವೆ ಆಗೋದು ಬಿಡೋದು ಎರಡನೇ ವಿಷಯ, ನಿನ್ನ ಆರೋಗ್ಯ ಬೇಕು, ಒಳ್ಳೆ ನಿದ್ದೆ ಬೇಕು ಅಂದ್ರೆ ನಾನು ಹೇಳಿದ್ರು ಮಾಡುತ್ತಾಯಿ ಅಂತ ಹೇಳಿ ಇದನ್ನ ಮಾಡಿಸೋದು. ಅದಕ್ಕೆ ನೀವು 7 ಗಂಟೆಗೆಲ್ಲ ಅವಳಿಗೆ ಅಮ್ಮನಿಗೆ ಏನು ತಿಂತಾಳೋ ಅದನ್ನು ಕೊಡಿ. ಆದರೆ ಹಾರ್ಡ್ ಆಗಿರುವಂಥ ಚಪಾತಿ ಬಿಟ್ಟು, ಮುದ್ದೆ ಬಿಟ್ಟು, ಸರಳವಾದ ರೀತಿಯಲ್ಲಿ ಅವಳು ಏನು ಇಷ್ಟಪಡ್ತಾಳೆ ಚೆನ್ನಾಗಿ ಹಗದು ತಿನ್ನಮ್ಮ ಅಂತ ಹೇಳಿ ಆತಾತ್ರವಾಗಿ ಬೇಜಾರು ಮಾಡಿಕೊಂಡು ಕೋಪ ಮಾಡಿಕೊಂಡು ತಿಂದರೆ ಕಷ್ಟ ಆಗತ್ತೆ. ನಿಮ್ಮ ಮಗಳ ಆರೋಗ್ಯ ನಿಮ್ಮ ಮಗಳ ಊಟದಲ್ಲಿಯೇ ಇದೆಯೇ ವಿನಃ ಯಾವುದೋ ದೋಷ ಶಾಪ ಅಂತ ಯೋಚನೆ ಮಾಡೋದು ಬೇಡ. 3 ದಿನ ಈ ರೀತಿಯಾಗಿ ಬೆಳಗ್ಗೆ 7:15ಗೆಲ್ಲ ತಿಂಡಿ ಆಗಬೇಕು ಹೇಳಿದ್ದೀನಿ. 8:08 ತಿಂಡಿ ತಿಂದ್ರೆ ಆಗಲ್ಲ. ಇಲ್ಲೊಂದು ವಿಚಾರ ಇದೆ, ಮೆದುಳು ತುಂಬಾ ಚುರುಕಾಗಿರ್ಬೇಕು, ಖುಷಿಯಾಗಿರ್ಬೇಕು ಅಂತ ಸುಮಾರು ಇಷ್ಟಪಡ್ತಾರೆ. ಹೌದು. ಯಾರು ಈ ಚುರುಕು ಬೇಕು, ಮೆದುಳು ಚೆನ್ನಾಗಿ ಕೆಲಸ ಆಗ್ಬೇಕು, ಮೆದುಳಿಗೆ ನಾವು ಮೆಡಿಸಿನ್ ಕೊಡ್ತಾ ಇದ್ದೀವಿ ಅಂದ್ರೆ 7:15 ತಿಂಡಿ ತಿಂದಿರ್ಬೇಕು. ಬೆಳಗಿನ ಜಾವ 7:15 ಯಾರು ತಿಂಡಿ ತಿಂದಿರ್ತೀರಾ ಸರಳವಾಗಿ, ಚೆನ್ನಾಗಿ ತಿಂದ್ರೆ ಗೊತ್ತಿಲ್ಲ, ಸರಳವಾಗಿ ಯಾರು ಚೆನ್ನಾಗಿ ತೃಪ್ತಿಯಾಗಿ ತಿಂತಾರೆ ಸಾಯಂಕಾಲ ತನಕ ತುಂಬಾ ತುಂಬಾ ಖುಷಿಯಾಗಿರ್ತಾರೆ. ಯಾಕೆಂದ್ರೆ ಅದಕ್ಕೊಂದು ಹಿಂಟ್ ಹಿಂದಕ್ಕೆ ಹೋಗುತ್ತೆ. 7:15 ತಿಂಡಿ ತಿನ್ಬೇಕಾದ್ರೆ ನೀವು ಬೇಗ 5:00 ಶುರು ಮಾಡಿರ್ತೀರಾ. ಸ್ನಾನ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. 5:00 ಯಾರು ಎದ್ದಿರ್ತಾರೋ ಅವ್ರು ಆಟೋಮೆಟಿಕ್ ಸಾಯಂಕಾಲ ತನಕ ಖುಷಿಯಾಗಿದ್ದೇ ಇರ್ತಾರೆ, ದಿನಚರಿ ಚೆನ್ನಾಗಿರುತ್ತೆ. ಓಯಸ್, ಅದಕ್ಕೋಸ್ಕರವೇ ಈಗ ಇರ್ತಕ್ಕಂಥ ಈ ಮಾಸವನ್ನ ಧನುರ್ಮಾಸ ಅಂತಕ್ಕಂಥ ಮಾಡ್ತಕ್ಕಂಥ ಒಂದು ವಿಚಾರಕ್ಕೆ ಬಂದಾಗ ಅದಕ್ಕೆ ಹೇಳಿರೋದು, ನಕ್ಷತ್ರಗಳನ್ನು ನೋಡ್ತಕ್ಕಂಥ ಅಭ್ಯಾಸ 1 ತಿಂಗಳ ಕಾಲ ಯಾರು ಇದನ್ನ ಮಾಡ್ತಾರೋ ವೈಜ್ಞಾನಿಕ ದೃಷ್ಟಿಯಲ್ಲಿ, ವೈಜ್ಞಾನಿಕವಾಗಿಯೂ ಕೂಡ, ಯಾಕೆಂದ್ರೆ ನಾವು ಮಾಡಿದ್ದಲ್ಲ ನಕ್ಷತ್ರ, ಹೌದು ಭಗವಂತ ಅಂತ ನಾವು ಸೂರ್ಯ ಚಂದ್ರ ನಕ್ಷತ್ರವನ್ನು ಗುರುತಿಸ್ತಾ ಇದ್ದೀವಿ. ಆ ಬೆಳಗಿನ ಜಾವ ಯಾರು ನಕ್ಷತ್ರವನ್ನು ನೋಡಿ ಪ್ರಾರ್ಥನೆಯನ್ನ ಮಾಡ್ತಾರೋ ಅವರ ಜೀವನದಲ್ಲಿ ಎಷ್ಟು ಪಾಪ ಕರ್ಮ ಏನೋ ಅನ್ಕೊಂಡಿರ್ತೀವೋ ಅದೆಲ್ಲ ನಿವಾರಣೆ ಆಗ್ತಕ್ಕಂಥ ಎನರ್ಜಿ ಬಂದ್ಬಿಡತ್ತೆ ನಮ್ಗೆ. ನನ್ಗೇನು ಇಲ್ಲ, ನನಗೇನು ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ, ಚೆನ್ನಾಗಿ ಆಗ್ತೀನಿ, ಫಿನಿಶ್. ಹೌದು. ಈ 1 ತಿಂಗಳ ಕಾಲ ನೀವು ಮಾಡಿದಾಗ ಇನ್ನು 11 ತಿಂಗಳು ಕೂಡ ಇದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ನೀವು ಜೀವನದಲ್ಲಿ ಶಾಸ್ತ್ರ ಜ್ಯೋತಿಷ್ಯ ಭವಿಷ್ಯ ಕೇಳಂಗಿಲ್ಲ. ಜೀವನ ಎಲ್ಲ ಸಹಜ ಸ್ಥಿತಿ, ಜೀವನವೆಲ್ಲ ಹೀಗೆ ಇರುತ್ತೆ. ಇನ್ನು ಪಾರ್ಟ್ 2 ಬಂದಿದ್ದೀವಿ, ಅಯ್ಯಪ್ಪನ್ಗೆ ಹೋಗೋದು, ಬರೆಗಾಲಲ್ಲಿ ನಡೆಯೋದ್ರಿಂದ ಎಲ್ಲಾ ರೋಗಗಳು ಶಮನವಾಗತ್ತೆ ಅನ್ನೋದಕ್ಕೆ ಅಯ್ಯಪ್ಪನ್ ಪಾರ್ಟ್ ಬಂತು. ಅಲ್ಲೂ ಬಿಟ್ಟು ನಾವು ಇದನ್ನು ಬಿಡ್ತಾ ಇದ್ದೀವಿ. ಈಗ ಏನಪ್ಪಾ ಅಂದ್ರೆ ಮದುವೆ ಆಗ್ಬೇಕು ಅಂದ್ರೆ ಮಾಡ್ತಾರೆ ಕೆಲವರು, ಕೋರಿಕೆ ಮೇರೆಗೆ ಧನುರ್ಮಾಸ ಮಾಡ್ತಾರೆ ಹೊರತು ತುಂಬಾ ಕಷ್ಟ ಇದೆ. ಚಳಿ ಯಾರು ಹೇಳ್ತಾರೆ ಬಿಡು. ಸೊ ಹೀಗಾಗಿದೆ ತಾಯಿ, ನೀವು ಈ ಶೂನ್ಯ ಮಾಸದಲ್ಲಿ ಇದನ್ನಾರು ಪ್ರಯತ್ನ ಮಾಡಿ. ನಿಮ್ಮ ಮಗಳಿಗೆ ಸಾಧ್ಯವಾದಷ್ಟು 7 ಗಂಟೆ 7:15 ಊಟ ಮುಗಿಸಿ 10ಕ್ಕೆ ಮಲಗೋದು, ಬೆಳಗ್ಗೆ 4:15 ಏಳಿಸಿ ಸ್ನಾನ ಮಾಡಿ 1 ಗಂಟೆ ಬರೆಗಾಲ ನಡೆಯೋದು. ದೇವರ ಹತ್ರ ಹೇಗಿರು ಶೂನ್ಯ ಮಾಸ ಇದೆ, ಧನುರ್ಮಾಸ ಇದೆ, ಶಿವನ ದೇವಸ್ಥಾನಕ್ಕೋ ಆಂಜನೇಯ ದೇವಸ್ಥಾನಕ್ಕೋ ನಿಮಗೆ ಇಷ್ಟವಾದ ದೇವರ ಹತ್ರ ಹೋಗಿ ಸ್ವಲ್ಪ ಬರೆಗಾಲಲ್ಲಿ ಪ್ರಾರ್ಥನೆ ಪ್ರದಕ್ಷಿಣೆಯನ್ನು ಮಾಡಿ 5 ನಿಮಿಷ ರಿಲ್ಯಾಕ್ಸ್ ಮಾಡ್ತಕ್ಕಂಥ ಅಭ್ಯಾಸ ಮಾಡಿದ್ರೆ ಬಾಳೆ ಎಲೆ ಊಟ, ತಾಜಾ ಬಾಳೆ ಎಲೆ ಇದನ್ನ ಮಾಡಿ ನೋಡಿ. 3 ದಿನ ಆದ್ಮೇಲೆ ನಿಮ್ಮ ಮಗಳ ಕರೆ ಮಾಡಿಸಿ ಹೇಳ್ಕೊಡ್ತೀನಿ. ಒಳ್ಳೆಯದಾಗ್ಲಿ ಅಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಮಗಳ ಮನಸ್ಸಿನ ಸ್ಥಿತಿ ಹಾಗೂ ದೇಹದ ಸ್ಥಿತಿ ಆದಷ್ಟು ಬೇಗ ಸುಧಾರಣೆ ಆಗ್ಲಿ ಅಂತ ನಾವು ಕೂಡ ಕೇಳ್ಕೊತೀವಿ. ಮತ್ತೊಂದು ಕರೆ ಸಿದ್ಧವಾಗಿದೆ ಗುರುಗಳೇ. ಹಲೋ 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 ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಹೇಳಿ ಅಮ್ಮ, ಯಾರು ಮಾತಾಡೋದು? ನನ್ನ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ನಿಮ್ಮ ರಾಶಿ ನಕ್ಷತ್ರ ಲಗ್ನ ತಿಥಿ ತಿಳಿಸ್ಕೊಡಿ. ಸಿಂಹ ರಾಶಿ, ತಿಥಿ ಪ್ರತಿಪಾದ ಕೃಷ್ಣ, ನಕ್ಷತ್ರ ಮಕ ನಕ್ಷತ್ರ, ಲಗ್ನ ಮಿಥುನ ಲಗ್ನ. ಆಗ್ಬಹುದಮ್ಮ. ನಿಮ್ಮ ಪ್ರಶ್ನೆಯನ್ನ ಗುರುಗಳ ಮುಂದಿಡಿ. ಹಲೋ, ಹರಿ ಓಂ ಗುರುಜಿ. ನಾರಾಯಣ ಹೇಳಿಪ್ಪ. ಗುರುಜಿ, ಮಕ ನಕ್ಷತ್ರದ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀನಿ. ತಿಳ್ಕೊಂಡಿರಿ, ಇನ್ನೇನ್ ಮತ್ತೆ ಕಡೆ ಮಾಡಿದ್ರಿ? ಅದೇ ಗುರುಜಿ, ತುಂಬಾ ನೋವು ಜೀವನದಲ್ಲಿ ತುಂಬಾನೇ ನೋಡಿ ನೋಡಿ, ಈಗ ಈ ತರ ಉತ್ತರನ ಪ್ರಶ್ನೆ ಉತ್ತರ ಉಲ್ಟಾ ಮಾಡ್ತಿದ್ದಾರೆ. ತಿಳ್ಕೊಂಡಿದ್ಮೇಲೆ ವಿಚಾರ ಗೊತ್ತಾಗಿರ್ಬೇಕಲ್ವಾ?
ಅಲ್ಲ ಇದೇ ತರ ಮುಂದುವರಿತೈತಾ ಗುರುಜಿ? ತುಂಬಾನೇ ಊಟದಿಂದ ತುಂಬಾ ನೋವು ಪಟ್ಬಿಟ್ಟಿದೀನಿ ಗುರುಜಿ. ಯಾರ್ದು ಮಕರ ನಕ್ಷತ್ರ? ಹಲೋ, ತುಂಬಾನೇ ನೋವು ಪಟ್ಬಿಟ್ಟಿದೀನಿ. ಯಾರ್ದಮ್ಮ ನಕ್ಷತ್ರ? ಮಕ ನಕ್ಷತ್ರ ಯಾರ್ದಮ್ಮ? ಕೇಳಿಸ್ತಾ ಇಲ್ವಾ? ಏನು ಮಾಡಕ್ಕಾಗಲ್ಲ ಅಮ್ಮ. ಒಂದು ವಿಷಯ ತಿಳ್ಕೊ, ವಿಚಾರ ತಿಳ್ಕೊಂಡಿದ್ದೀವಿ ಅಂದಮೇಲೆ ಇದಕ್ಕೆ ಮಾರ್ಗದರ್ಶನ ತಿಳ್ಕೊಂಡ ಮೇಲೆ ಮುಂದಕ್ಕೆ ಹೋಗ್ಬೇಕಾ, ಹಾಗೆ ಕೂತ್ಕೊಂಡು ಯೋಚನೆ ಮಾಡ್ಬೇಕಾ, ಅಳ್ಬೇಕಾ ತಾಯಿ? ತಿಳ್ಕೊಬೇಕು ಗುರುಜಿ. ಮತ್ತೆ ಯಾಕೆ ತಿಳ್ಕೊಂಡು ಇದೀನಿ ಅಂತ ಹೇಳಿದಲ್ಲ, ಇನ್ ತಿಳ್ಕೊಂಡ್ಮೇಲೆ ಮಾಡೋದು ಕಾರ್ಯರೂಪಕ್ಕೆ ತರಬೇಕಲ್ವಾ? ತಿಳ್ಕೊಂಡಿದೀನಿ, ಅರ್ಥನೂ ಮಾಡ್ಕೊಂಡಿದೀನಿ, ಹೇಳಿರೋ ತರ ನಡ್ಕೊಂತಾ ಇದ್ದೀನಿ ಗುರುಜಿ. ಮತ್ತೆ ಯಾಕೆ ಕಳೋದು? ತುಂಬಾನೇ ಆಸ್ತಿ ಎಲ್ಲ ಕಳ್ಕೊಂಡ್ಬಿಟ್ಟೆ, ಯಾಕೆ ಈ ತರ ಆಗ್ತೈತೆ? ಅಲ್ಲಮ್ಮ, ಒಂದ್ ನಿಮಿಷ. ನಿಮ್ಗೆ ನಾನು ಮೊನ್ನೆ ಕರೆ ವಿಚಾರದಲ್ಲಿ ಒಬ್ಬರಿಗೆ ಹೇಳಿದೆ, ಇದೊಂದು ಸಮಸ್ಯೆ ಇದೆ. ನಾನು ನಷ್ಟ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ಬಿಸ್ನೆಸ್ ಮಾಡ್ಬಿಟ್ಟು ಕಷ್ಟಕ್ಕೆ ಸಿಕ್ಕಾಕೊಂಡೆ, ನನಗ್ ಸಿಗ್ಬೇಕಾದ ಆಸ್ತಿ ಕಳ್ಕೊಂಡ್ಬಿಟ್ಟೆ, ಮೋಸ ಮಾಡ್ಬಿಟ್ರು, ಕೋರ್ಟಲ್ಲಿ ಹೋಗಿ ನಿಂತಿದೆ, ಅಣ್ಣ ತಮ್ಮದಿರೇ ಮೋಸ ಮಾಡಿದ್ರು, ಪಕ್ಕದವರೇ ಮೋಸ ಮಾಡಿದ್ರು, ಸೈಟ್ ತಗೊಂಡೆ ಅದೇನೋ ತೊಂದರೆ ಆಯ್ತು. ಈ ರೀತಿ ಹಲವಾರು ವಿಷಯಗಳು ಬರುತ್ತೆ. ಹೌದು, ಇದೆಲ್ಲವೂ ಕೂಡ ಕಳ್ಕೊಂಡೆ ಅಂತ ಹೇಳಂಗಿಲ್ಲ. ಅದ್ ನಿಂದಲ್ಲ, ಕಳ್ಕೊಂಡೇನು ನಿಂದಲ್ಲ. ಅದು ಯಾಕೆ ನಿಂದಾಗಕ್ ನೀವೇನು ಮಾಡೇ ಇಲ್ಲ. ತಂದೆ ತಾಯಿ ಆಸ್ತಿಯನ್ನ ಪಡಿಬೇಕಾದ್ರೆ ತಂದೆ ತಾಯಿಗಳನ್ನ ಗುರುತಿಸಿರ್ಬೇಕು ಸರಿಯಾಗಿ. ಹೌದು ಗುರುಗಳೇ, ಸರಿಯಾಗಿ ಗುರುತಿಸಿರಬೇಕು. ನಾವು ಗುರುತಿಸುವ ವಿಚಾರದಲ್ಲಿ 99.6% ನಾವು ಕಂಪ್ಲೀಟ್ ಆಗಿ ಗುರುತಿಸ್ತಾನೇ ಇಲ್ಲ, ಗುರುತಿಸೂ ಇಲ್ಲ, ಗುರುತಿಸಕ್ ಹೋಗ್ತಾನೂ ಇಲ್ಲ. ಯಾಕೆಂದ್ರೆ ಸತ್ಯ ನಮ್ಗೆ ಗೊತ್ತೇ ಇಲ್ಲ. ಏನು ಅಂದ್ರೆ ಕೆಲವರು ಕೇಳಿ ಬಾರಿ ಅಷ್ಟೆತ್ರ ಎದ್ದು ಬಿಡ್ತಾರೆ, ಏನ್ ನಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಸುಖವಾಗಿ ನೋಡ್ಕೊಂಡೆ ಅಂತಾರೆ. ಅವ್ರನ್ನೇ ಕೇಳಬೇಕು, ಅದ್ ಯಾವ ಸುಖ ನನಗಂತೂ ಗೊತ್ತಿಲ್ಲ. ಬದುಕಿದಾಗ ಇದ್ದಂತಹ ಒಂದು ಪಟ್ಟಿಗೆ ಸತ್ತ ನಂತರ 2 ಪಟ್ಟು ನಾವು ಮುತುವರ್ಜಿ ವಹಿಸ್ಬೇಕಾಗತ್ತೆ. ಹೌದು. ಯಾಕೆ ಅಂದ್ರೆ ಆ ಋಣವನ್ನ ನಾವು ತೀರ್ಸಕ್ಕೆ ನಮಗ್ ಗೊತ್ತೇ ಇಲ್ಲ. ಏನು ಅಂದ್ರೆ ಎಡೆ ಹಾಕ್ತಿವಿ. ವರ್ಷಕ್ಕೊಂದ್ಸಲ ಅಲ್ಲಿ ಹರಿದ್ವಾರ್ಗೆ ಹೋಗಿದ್ದೀನಿ, ಕಾಶಿಗೆ ಹೋಗಿದ್ದೀನಿ. ನೀನ್ ಯಾರು ಹೋಗು ಅಂತ ಹೇಳಿದ್ದು? ಅವ್ರೇನ್ ಹೇಳಿಲ್ವಲ್ಲ ಅಲ್ಲಿ ಹೋಗು ಅಂತ. ನಿನ್ ದುಡ್ಡು ಜಾಸ್ತಿ ಇತ್ತು, ನೋಡ್ಬೇಕಿತ್ತು, ಹೋಗಿದ್ದೇನೋ ಅಂತ ಅನ್ಕೋಬೋದಷ್ಟೇ. ಕಾರಣ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಈ ರೀತಿಯಾಗಿ ಅಮ್ಮ ಅಳ್ತಾ ಇದಾರಲ್ಲ, ಈ ಅಳು ಅಂತಕ್ಕಂಥದ್ದು ಇವರಿಗೆ ಜನ್ಮ ಕೊಟ್ಟವರು ಹಾಗೇ ಅಳ್ತಾ ಹಾಗೇ ನಿಂತಿರ್ತಾರ ಅವರು. ಅದಕ್ಕೆ ಇವ್ರು ಅಳ್ತಾರೆ. ಅಲ್ಲೇನಲ್ಲಿ ವಿಶೇಷ ಏನು? ಅವರ ಒಂದು ಬಳುವಳಿ. ನಿಮ್ಮ ಮನೆಯಲ್ಲಿ ದುಃಖ ಬರ್ತಾ ಇದೆಯಾ? ಹಿರಿಯರದು. ನಿಮ್ಮ ಮನೇಲಿ ನಷ್ಟ ಆಗ್ತಿದೆಯಾ? ಹಿರಿಯರದು. ಅಂದ್ರೆ ಅವರು ಶಾಪ ಕೊಡ್ತಾ ಇಲ್ಲ, ಅದು ತಪ್ಪೇ. ನಮ್ ಜನ ದೊಡ್ಡವರು ನಮ್ಗೆ ಶಾಪ ಕೊಡೋದ? ಅವರೇ ತಂದೆ ತಾಯಿ ಆದಾಗಾದ್ರೆ ಈ ಮಟ್ಟಕ್ಕೂ ಹೋಗ್ತೀವಿ ನಾವು. ಯಾವ ಕಾರಣಕ್ಕೂ ದೇವರು ಅಷ್ಟೇ, ಹಿರಿಯರು ಅಷ್ಟೇ, ಕುಟುಂಬಕ್ಕೋಸ್ಕರವಾಗಿ ತಪ್ಪಾಗ್ಲಿ, ತೊಂದರೆ ಪಡ್ಲಿ ಅಂತ ಯಾವ ಕಾರಣಕ್ಕೂ ಬಯಸುವಂತ ವಿಚಾರ ಇಲ್ಲವೇ ಇಲ್ಲ. ಅದನ್ನ ಧರ್ಮ ಅಂತ ಹೇಳ್ತಾನೆ ಇರಲಿಲ್ಲ ನಾವು. ಆದರೆ ಇಲ್ಲೊಂದು ಪ್ರಶ್ನೆ ಉದ್ಭವ ಆಗತ್ತೆ. ಮುಂದೇನಾರು ಕರೆ ಇದೆಯಾ? ಇಲ್ಲ ಇಲ್ಲ ಗುರುಗಳೇ. ಒಂದು ಪ್ರಶ್ನೆ ಉದ್ಭವ ಆಗತ್ತೆ. ಏನು ಅಂತಂದ್ರೆ ಈ ಮಧ್ಯದಲ್ಲಿ ಅದನ್ನ ಹೇಳ್ಬೇಕಾಗತ್ತೆ. ಅದು ಹಿಂದಕ್ಕೆ ಬಂದ್ಬಿಟ್ಟಿದ್ದ ವಿಚಾರ ಹೇಳ್ತೀನಿ. ಆದ್ರೂ ಆಯ್ತು. ಏನಪ್ಪಾ ಅಂತಂದ್ರೆ, ನಾವು ಈ ಹಿರಿಯರ್ತು ಅಂತಕ್ಕಂಥ ಒಂದು ವಿಷಯಕ್ಕೆ ಬಂದಾಗ ನಿಮ್ಗೊಂದು ಪ್ರಶ್ನೆ ಬೇಡ, ನಿಮಗ್ ಕೇಳಿದ್ರು ಅಷ್ಟೇ. ನೀವು ಏನಕ್ಕೆ ಮಾಡ್ತೀರಾ ಶ್ರಾದ್ದ ಮಾಡೋದಾದ್ರೆ ಹಿರಿಯರಿಗೆ ಅಂತಕ್ಕಂಥ ಪ್ರಶ್ನೆ ಬಂದ್ರೆ, ಅದೇ ಅವರು ಮುಕ್ತಿ ಸಿಗ್ಲಿ, ಅವ್ರ ಮುಂದೆ ನಮ್ಗೆ ಒಳ್ಳೇದಾಗಿ ಅವ್ರನ್ನ ನಮ್ ಬಯಸ್ಲಿ, ಅವ್ರಿಗೂ ಒಳ್ಳೇದಾಗ್ಲಿ, ಅವ್ರ ಮುಂದಿನ ರಸ್ತೆ ಚೆನ್ನಾಗಿ ಸಿಗ್ಲಿ, ಏನೋ ಅವ್ರವ್ರ ಕಲ್ಪನೆಗೆ ತಕ್ಕಂತೆ ವಿಚಾರಗಳನ್ನ ಹೇಳ್ತಾರೆ. ಅದ್ಯಾವುದೂ ಅಲ್ಲ. ಮುಕ್ತಿ ಸಿಕ್ಲಿ ನಮಗ್ ಗೊತ್ತಿಲ್ಲ, ನಾವು ನೋಡಿಲ್ಲ. ವೈಕುಂಠಕ್ಕೆ ಹೋಗ್ಲಿ ನಮಗ್ ಗೊತ್ತಿಲ್ಲ. ನೀವು ಏನು ಬಳಸ್ತಿರೋ ಅದೆಲ್ಲವೂ ಕೂಡ ನಿಜವಾಗ್ಲೂ ನಾವು ಹೇಳ್ತಿರೋದು, ನಾವು ತಿಳಿದಿರೋದು, ನಾವು ಕೇಳ್ತಾ ಇರೋದು ಯಾವುದು ಅರ್ಥವಿಲ್ಲದ ವಿಚಾರ ಆಗತ್ತೆ. ಯಾಕೆ ಅಂದ್ರೆ ನಿಮಗಿರುವಂತ ನಂಬಿಕೆ ನಿಮ್ಮ ಮಕ್ಕಳ ನಂಬಿಕೆ ಬರಲ್ಲ. ಕೇಳ್ತಾರ ಅವರು, ಇಷ್ಟೆಲ್ಲ ಹೇಳ್ತಿರಲ್ಲ ನೀವು, ಮತ್ತೆ ಯಾಕೆ ಕಷ್ಟ ಬೀಳ್ತಾ ಇದ್ದೀರಾ, ಇಷ್ಟೆಲ್ಲ ಮಾಡಿ ಅಂತ ಕೇಳಿದ್ರೆ ಉತ್ತರ ಕೊಡಕ್ಕಾಗಲ್ಲ ನೀವು. ಹೌದಲ್ಲ? ಹಿರಿಯರಿಗೆ ಮಾಡ್ತೀರಿ, ದೇವ್ರಿಗೆ ಹೋಗ್ತೀರಿ, ದೇವಸ್ಥಾನಕ್ಕೆ ಹೋಗ್ತೀರಿ, ಪೂಜೆ ಮಾಡ್ತೀರಿ, ಎಲ್ಲವನ್ನೂ ಮಾಡ್ತಾ ಇದ್ದೀರಿ, ನಮ್ಮನ್ನು ಹೇಳ್ಕೊಂಡು ಹೋಗ್ತೀರಿ, ಏನ್ ಒಳ್ಳೇದಾಗಿದೆ ಅಂತ ಕೇಳಿದ್ರೆ ಏನ್ ಉತ್ತರ ಕೊಡ್ತೀರಾ ನೀವು? ಹೌದು. ಇದಕ್ಕೆಲ್ಲ ಏನಿದೆ ಪ್ರೂಫ್ ಅಂತ ಕೂಡ ಕೇಳ್ತಾರೆ ಈ ಕಾಲದಲ್ಲಿ. ನೀವೇನೋ ಮಾಡ್ತೀರಾ, ನಮ್ಮ ಅಪ್ಪ ಹೇಳ್ದ ಅಂತ ನಾನು ನಂಬಿಕೆ ಅಲ್ಲ, ನನ್ಗೆ ಹೇಳ್ಬೇಡಿ ಬಿಡಿ. ಈ ಸಮಾಜದಲ್ಲಿ ಈ ರೀತಿ ಇರ್ತಕ್ಕಂಥದ್ದು ಬೇಕಾದಷ್ಟಿದೆ. ಏನ್ ಹೇಳ್ತೀರಾ? ಖಂಡಿತ ಗುರುಗಳೇ. ಈ ಎಲ್ಲ ವಿಪರ್ಯಾಸಗಳಿಂದಲೇ ನಾವು ಬಹುಶಃ ಈ ಮಟ್ಟಕ್ಕೆ ಇಂಥ ಸ್ಥಿತಿಲಿ ನಿಂತಿರೋದು ಅಂದ್ರೆ ತಪ್ಪಾಗೋದಿಲ್ಲ. ಗುರುಗಳೇ, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ 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 ಹಲೋ, ನಮಸ್ತೆ ಅಮ್ಮ. ಸರೋಜಮ್ಮ ಅಂತ ಮೇಡಮ್. ಹೇಳಿ, ಯಾರ ಬಗ್ಗೆ ಪ್ರಶ್ನೆ ಇತ್ತು? ನನ್ ಬಗ್ಗೆನೇ ಕೇಳ್ಬೇಕು. ನಿಮ್ಮ ರಾಶಿ, ನಕ್ಷತ್ರ, ಲಗ್ನಾತಿಥಿ ತಿಳಿಸಿ ಅಮ್ಮ.
ಪೂರ್ವಭದ್ರ ನಕ್ಷತ್ರ ಮೀನರಾಶಿ, ಹ್ಮ್ ವೃಶ್ಚಿಕ ಲಗ್ನ, ಸಪ್ತಮಿ ಶುಕ್ಲ. ಆಗ್ಬೋದು. ಗುರುಗಳಿದ್ದಾರೆ, ತಮ್ಮ ಪ್ರಶ್ನೆ ಹಲೋ. ಮಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಹೇಳಿಮ್ಮ. ಯಾರು ಪೂರ್ವಭದ್ರ? ನನ್ ಬಗ್ಗೆ ಕೇಳ್ಬೇಕು ಗುರುಜಿ. ಆರೋಗ್ಯ ಸರಿ ಇಲ್ಲ, ಮೈ ಎಲ್ಲ ಭಾರ ತುಂಬಾನೇ, ಬೆನ್ನು ಕುತ್ಕೊಳಕ್ಕಾಗಲ್ಲ, ಮಾಡಕ್ಕಾಗಲ್ಲ. ಎಷ್ಟು ವರ್ಷದಿಂದ ಅನುಭವಿಸ್ತಿದ್ದೀರಾ ಇದನ್ನ? ಹಲೋ, ಹಲೋ, ಎಷ್ಟು ವರ್ಷಗಳಿಂದ ಇದಿದೆ ನಿಮಗೆ? 1.5 ವರ್ಷ ಆಯ್ತು ಗುರುಜಿ. ಬಂದಿದ್ದ ಗುರುಜಿ ಅಲ್ಲಿಗೆ ನಿಮ್ಮಲ್ಲಿಗೆ. ಹಾ, ಓಕೆ. ಅದಕ್ಕೇನು ತಿಳ್ಕೊಳ್ಳಿಲ್ವಾ? ತಲಕಾಡ್ ಹೋಗ್ ಬನ್ನಿ ಅಂತ ಹೇಳಿದ್ರಿ. ಸರಿ, ಏನು ಮಾಡ್ಲಿಲ್ವಾ ನೀವು? ಅಲ್ಲಿ ತಲಕಾಡ್ ಹೋಗ್ ಬಂದಿದ್ವಿ ಗುರುಜಿ. ಆಮೇಲೆ ನಿಲ್ಸ್ಬಿಟ್ರಿ? ಆಮೇಲೆ ಅದೇ ನಿಮ್ಮಲ್ಲಿ ಬರ್ಬೇಕಾಗಿತ್ತು ಕೊರೋನಾ ಅಂತ ಅಂದ್ಬಿಟ್ಟು ನೋಡಿ, ಲೇಟ್ ಆಗಿ ಹೇಳಿದ್ರಿ. ಕೊರೋನಾ ಬಂತು, ಸ್ಟಾಪ್ ಆಗೋಯ್ತು ಅಲ್ವಾ? ಮುಂದುವರೆದ ಭಾಗ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಅದಕ್ಕನುಸಾರವಾಗಿ ಮುಂದಕ್ಕೆ ಏನು ಅಂತ ಒಂದೊಂದು ಮಾಡ್ತಾ ಇದ್ರೆ, ಈಗ ಊಟ ಮಾಡ್ತಕ್ಕಂಥ ವಿಧಾನವನ್ನ ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ. ಯಾಕೆಂತಂದ್ರೆ ಸಮಯಕ್ಕೆ ಸರಿಯಾಗಿ ಮಾಡ್ತಕ್ಕಂಥ ಊಟ ನಿಮ್ಮಲ್ಲಿ ತುಂಬಾ ಲೋಪ ಇದೆ. ಇದಕ್ಕನುಸಾರವಾಗಿ ನಿದ್ದೆ ಅಂತೂ ತುಂಬಾ ದೂರ ಇದೆ. ಇದೆರಡು ಇದ್ದಾಗ ದೇಹ ತೂಕ ಬಂದೇ ಬರುತ್ತೆ. ಏನ್ ಹೇಳ್ತೀರಾ? ಇಷ್ಟು ನೋಡಿ, ಇದೊಂದು ವಿಚಾರ. ಈ ಪೂರ್ವಭದ್ರ ನಕ್ಷತ್ರ ಅಂತಕ್ಕಂಥ ಸಾಕಷ್ಟು ಸಲ ನಾನು ಹೇಳ್ತಾ ಇರ್ತೀನಿ. ದಾಂಪತ್ಯದಲ್ಲಿ, ಆರೋಗ್ಯದಲ್ಲಿ, ನಿದ್ದೆಯಲ್ಲಿ ಕ್ವಾಲಿಟಿ ಇಲ್ಲದೆ ಇರತಕ್ಕಂಥ ನಕ್ಷತ್ರ ಪೂರ್ವಭದ್ರ. ಹೆಣ್ಣೆ ಇರಲಿ ಗಂಡೆ ಇರಲಿ, ಈ ನಕ್ಷತ್ರ ಇದ್ದಾಗ ಇನ್ನೊಂದು ಸಮಸ್ಯೆ ಆಗತ್ತೆ ಜನಗಳಲ್ಲಿ. ಪೂರ್ವಭದ್ರ ನಕ್ಷತ್ರ ಈ ತರ ಹೇಳೋದ ಮೇಲೆ ಹೆಣ್ಣಾಗ್ಲಿ ಗಂಡಾಗ್ಲಿ ಬೇಡ ಸುಮ್ಮನಿರಪ್ಪ, ಆಯುಷ್ವಾಣಿ ಹೇಳ್ಬಿಟ್ಟವ್ರೆ ಅಂತೇಳಿ ಅದೊಂದು ಅಷ್ಟು ಸಮಸ್ಯೆ ಆಗ್ಬಿಡತ್ತೆ ಇಲ್ಲಿ. ಹೌದು, ಮದ್ವೆಗೆ ಯಾವುದೋ ಹೆಣ್ಣು ಪೂರ್ವಭದ್ರ ಬೇಡಪ್ಪ ಹಂಗಾರೆ ಅವ್ರು ಹೇಳಿದ್ರ ಅವತ್ತು ಕುಂತ್ಕೊಂಡು ಅಂತ, ಆ ಪಾಪ ಅವ್ರೇನೋ ಕಣ್ಣಲ್ಲಿ ಹಾಕೋ ಮಟ್ಟ ಕೊಟ್ಟೋಗತ್ತೆ ಇದು. ಒಂದಂತೂ ತಿಳ್ಕೋಬೇಕು, ಯಾವುದೇ ನಕ್ಷತ್ರ, ವಾರ, ತಿಥಿ, ಲಗ್ನ, ದೋಷ ಏನೇ ಇದ್ದರೂ ಕೂಡ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರುವಂತ ಸಾಧ್ಯತೆ ಯಾವ ಕಾರಣಕ್ಕೂ ಇರೋದಿಲ್ಲ. ಕಾರಣ, ನಮ್ಮ ಮನುಷ್ಯನ ಅನುಷ್ಠಾನದಿಂದ, ಅಂದ್ರೆ ಅಭ್ಯಾಸದಿಂದ, ನಕ್ಷತ್ರದಲ್ಲಾಗಲಿ ಯಾವುದೇ ತಿಥಿ, ವಾರ, ಲಗ್ನ ಯಾವುದೇ ಸಮಸ್ಯೆಗಳಾಗಲಿ ಪರಿವರ್ತನೆಯಾಗುವ ಶೇಕಡ 100ಕ್ಕೆ 1000 ಪಟ್ಟಿರುತ್ತೆ. ಈಗ ನಿಮಗೆ ನಕ್ಷತ್ರ ಸರಿ ಇಲ್ಲ ಅಂತ ತಕ್ಷಣ ಪ್ರಪಂಚದಲ್ಲಿದ್ದ ನಕ್ಷತ್ರ ಎಲ್ಲ ಅದೇ ತರ ಇರುತ್ತೆ ಅಂತ ಅಲ್ಲ. ಹೌದು, ನಿಮ್ಮ ಅಭ್ಯಾಸ ಬಲದಿಂದ ನಾನು ಏನ್ ಹೇಳಿರ್ತೀನೋ ಬೇರೆಯವರಿಗೆ ಈ ತರ ಇರುತ್ತೆ, ಅದು ನಿಮ್ಮಲ್ಲಿ ಇರಲ್ಲ. ಈಗ ಇಲ್ಲೇನಾಗತ್ತೆ, ಜ್ಯೋತಿಷ್ಯ ಅನ್ನೋದು ಸುಳ್ಳು ಆಗುವ ಮಟ್ಟಕ್ಕೆ ನಾವೇ ತಗೊಂಡು ಹೋದಂಗ ಆಗತ್ತೆ. ಹೌದಲ್ಲ? ಅದಕ್ಕೆ ಒಂದು ಸಣ್ಣ ಕಾಲ್ಪನಿಕವಾದ ವಿಚಾರ ತಗೊಳಕ್ ಹೋದಾಗ, ಈ ಸಂದರ್ಭಕ್ಕೆ ಬಂದಾಗ 12 ರಾಶಿ 9 ನವಗ್ರಹಗಳನ್ನ ನಾವು ಗಣನೆಗೆ ತಗೋತೀವಿ. ಹೌದು, ಇದಿಷ್ಟು ಗಣನೆಗೆ ತಗೊಂಡ್ರೆ ನಿಜಕ್ಕೂ ಅದು ಜ್ಯೋತಿಷ ಶಾಸ್ತ್ರ ಆಗೋದೇ ಇಲ್ಲ. ಯಾಕೆ ಅಂದ್ರೆ ಅದನ್ನ ಆ ಜಾಗದಲ್ಲಿ ಕೂತ್ಕೊಳ್ಳೋಕೆ ಹರಹರ ಅಂತ ಒಪ್ಕೊಳಕ್ ರೆಡಿನೇ ಇರಬಾರ್ದು. ಅಲ್ಲಿ ಏನು ಇಲ್ಲ, ಅಲ್ಲಿ ಬೇಸ್ ಇಲ್ಲ ಅದರಲ್ಲಿ. ಸರಿ, ಇಲ್ಲಿ ನಾನು ಇವತ್ತಿನ ಪ್ರಶ್ನೆಗೆ ಇದೊಂದು ಸ್ವಲ್ಪ ಮುಂದಕ್ಕೆ ಹೋದಾಗ ವಿಚಾರ ಹೇಳ್ತೀನಿ. ಗ್ರಹ ದೋಷ ಅಂತಕ್ಕಂಥ ವಿಷಯಕ್ಕೆ ಬಂದಾಗ ಎಲ್ಲವನ್ನೂ ನೀವು ನೋಡ್ಕೊಳ್ಳಿ. ಗ್ರಹ ದೋಷ ಅನ್ನೋ ವಿಚಾರಕ್ಕೆ ಬಂದಾಗ ಈ ಗ್ರಹ ಅಂತಕ್ಕಂಥ ವಿಷಯಕ್ಕೆ ನಾವು ಒಂದನ್ನು ಗಮನಿಸ್ಕೋಬೇಕು. ಹೆಣ್ಣು ಗಂಡು, ಗಂಡ ಹೆಂಡತಿ, ನಿಜವಾಗಿಯೂ ಗ್ರಹಗಳು ಇವೆರಡೇ. ಒಪ್ಕೋತೀರಾ? ಹೌದು. ಏನು ಅಂದ್ರೆ, ಇಲ್ಲ ಹೆಣ್ಣು ಗಂಡನ್ ದ್ವೇಷಿಸ್ತಾಳೆ, ಇಲ್ಲ ಗಂಡು ಹೆಣ್ಣನ್ ದ್ವೇಷಿಸ್ತಾರೆ. ಆಯ್ತಲ್ಲ, ಅಲ್ಲೇ ಗ್ರಹ ಇವರನ್ನೇ ಸುತ್ತಕೊಂಡಿದೆ ಎಲ್ಲ ಗ್ರಹ. ಅಲ್ಲೇ ಆ ಎರಡು, ಅಲ್ಲೇ ಮನೆಯಲ್ಲಿ ಗಂಡು ಹೆಣ್ಣು, ಗಂಡ ಹೆಂಡತಿ ಅಂದ್ರೆ ಇದೇ ಮುಖ್ಯವಾದ 2 ಗ್ರಹಗಳು. ಹೌದು. ಅರ್ಥವಾಗದಿದ್ದಾಗ, ಅರ್ಥವಾದ ಗ್ರಹಗಳಾಗಲ್ಲ, ಖುಷಿಯಾಗಿರ್ತಾರೆ. ಅರ್ಥ ಮಾಡ್ಕೊಳ್ಳಿಲ್ಲ, ಇವರಿಬ್ರು ಗ್ರಹಗಳೇ. ಈ ಗ್ರಹಗಳ ಮುಂದೆ ನೀವು ತಿಳ್ಕೊಂಡಿರೋ ಗ್ರಹಗಳು ಏನೇನೂ ಅಲ್ಲ. ನೀವೆಲ್ಲಾರು ಹೋಗಿ, ಯಾಕೆ ಅಂದ್ರೆ ಇವರಿಬ್ರು ಗ್ರಹಗಳು ಯಾವಾಗ ಆಗೋದು ಅಂದಾಗ ಜಿದ್ದಿ ಅಸೂಯೆ. ನಾನೇನಾರು ಹೆಣ್ಣಾಗಿದ್ದರೆ, ನಾನೇನಾರು ಗಂಡಾಗಿದ್ದಾರೆ, ಈ ರೇನೇ ನಮ್ಮನ್ನು ಹಾಳು ಮಾಡೋದು. ಹೌದು ಅಲ್ವಾ? ಹೌದು. ಯಾಕೆಂದ್ರೆ ಒಂದು ಹೆಣ್ಣು ಇವತ್ತು, ನಾನು ಅವಾಗಲೇ ಹೇಳಿ 99 ಭಾಗ ನಾವು ತಿಳ್ಕೊಳ್ತಾ ಇರೋ ರೀತಿ ಸರಿ ಇಲ್ಲ ಅಂದ್ರೆ, ಇವತ್ತು ಒಂದು ಹೆಣ್ಣು ನಿಜಕ್ಕೂ ಹೇಳ್ತೀನಿ, ದೈಹಿಕವಾದ ರೀತಿಯಲ್ಲಿ ಪ್ರತಿಯೊಂದು ಗಂಡಿಗಿನ್ನ ಒಂದು ಹೆಜ್ಜೆ ಮುಂದೆ ಇರತಕ್ಕಂಥ ಸ್ಥಾನಕ್ಕೆ ಹೋಗಿದ್ದಾರೆ. ಹೌದು. ಮಾನಸಿಕವಾಗಿ ಹೆಣ್ಣೆ, ದೈಹಿಕವಾಗಿ ಹೆಣ್ಣೆ ಆಗಿಲ್ಲ. ಯಾಕೆಂದ್ರೆ ಬದುಕಬೇಕು. ಈಗ ದೈಹಿಕವಾಗಿ ಹೆಣ್ಣಾಗಿಲ್ಲ ಅಂದಾಗ ಹೆಣ್ಣು ತರ ನಡ್ಕೊಳಕ್ಕಲ್ಲ ಆಗಲ್ಲ. ಹೌದು. ಹೌದಲ್ಲ? ನಡ್ಕೊಳಕ್ ಆಗಲ್ಲ. ಅಲ್ಲಿ ಆ ಮನಸ್ಸಲ್ಲಿರುತ್ತೆ, ಮನಸ್ಸಿನ ಭಾವನೆಯಲ್ಲಿ ಎಣ್ಣೆ. ಎಷ್ಟೇ ಹೋರಾಟಗಾತಿ ಆದ್ರೂ
ಸಡನ್ ಆಗಿ ಉಪಚಾರ ಮಾಡ್ತಕ್ಕಂಥದ್ದು, ಗುರ್ತಿಸ್ತಕ್ಕಂಥದ್ದು ಹೆಣ್ಣಿನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಅದು ನಮ್ಮ ದೇಶದಲ್ಲಿ ಒಂದು ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು. ಭಾರತೀಯ ಸ್ತ್ರೀ ಅಂತಂದ್ರೆ ಮಾನಸಿಕವಾಗಿ ಪ್ರತಿಯೊಬ್ಬರು ಕೂಡ ಅಸೂಯೆ ಪಡ್ತಕ್ಕಂಥ ಹೆಣ್ಣು ತುಂಬಾ ಕಡಿಮೆ. ಕೃತಜ್ಞತಾ ಭಾವ ಎಲ್ಲಿದೆ ಅಂದ್ರೆ ಹೆಣ್ಣಲ್ಲೇ ಇರ್ತಕ್ಕಂಥದ್ದು. ಏನಾರು ಆಗ್ಲಿ, ಏನೇ ಆದ್ರೂ ಕೊನೆಗೂ ಕೂಡ ಅಯ್ಯೋ ನನ್ನ ಗಂಡ, ಅಯ್ಯೋ ನನ್ನ ಮಗ, ಅದು ಬಂದೇ ಬರುತ್ತದು. ಹಾಗಾಗಿ ಆ ಸ್ತ್ರೀ ಅಂತಕ್ಕಂಥ ವಿಷಯಕ್ಕೆ ಬಂದಾಗ ನಾವು ತುಂಬಾ ಲೋಪಗಳನ್ನ ಮಾಡ್ಕೊಳ್ತಕ್ಕಂಥ ಒಂದು ವಿಚಾರಕ್ಕೆ ಬರಬೇಕಾದ್ರೆ, ಇವತ್ತು ಇಷ್ಟೊಂದು ವಿರೋಧವಾದ ಒಂದು ಮನಸ್ಥಿತಿಗೆ ಹೋಗ್ಬೇಕಾದ್ರೆ ಇದಕ್ಕೆ ನಾವು ಸಂಧ್ಯಾದೀಪ ಅಂತ, ನಾವು ಸಾಯಂಕಾಲದೊತ್ತು ಯಾರು ಮನೆಯಲ್ಲಿ ಈ ಸಂಧ್ಯಾದೀಪವನ್ನ ದಂಪತಿಗಳು ಅವರ 2 ಕಣ್ಣುಗಳು ಹೇಗೋ ಹಾಗೆ ಸೂರ್ಯ ಚಂದ್ರ 2 ಕಣ್ಣು, ಮನೆಗೆ 2 ಕಣ್ಣು, ಮುಂದಿನ ಮುಂಭಾಗಿಲು ಹಿಂದಿನ ಬಾಗಿಲು 2 ಕಣ್ಣಾಗಿರುತ್ತೆ ಮನೆಗೆ. ಅದೇ ಈ ಕುಟುಂಬದ ವಿಷಯಕ್ಕೆ ತಂದಾಗ ಹೆಣ್ಣು ಗಂಡು ಸೂರ್ಯಚಂದ್ರರಾಗಿರ್ತಾರೆ. ಗುರುಗಳಿಗೆ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ 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 ಹಲೋ, ನಮಸ್ತೆ ಅಮ್ಮ, ಯಾರು ಮಾತಾಡೋದು? ಹಲೋ, ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಪ್ರಶ್ನೆ ಇತ್ತು? ಮೈಸೂರಿಂದ ನಾನು ದಿವ್ಯಾಂಬ ಅಂತ. ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಹೇಳಿಮ್ಮ, ಅವರ ರಾಶಿ ನಕ್ಷತ್ರ ಲಗ್ನ ತಿಥಿ ತಿಳಿಸ್ಕೊಡಿ. ಒಂದು ಆಶ್ಲೇಷ ನಕ್ಷತ್ರ, ಕಟಕ ರಾಶಿ, ಶುಕ್ಲ ಪಕ್ಷ, ಪಂಚಮಿ ತಿಥಿ, ವೃಶ್ಚಿಕ ಲಗ್ನ. ಆಗ್ಬೋದು. ಗುರುಗಳಲ್ಲಿ ಪ್ರಶ್ನೆ ಕೇಳಿಮ್ಮ. ಹಲೋ, ಹರಿ ಓಂ ಗುರುಜಿ. ನಾರಾಯಣ, ಹೇಳಿಪ್ಪ. ಗುರುಜಿ, ಮಕ್ಕಳದು ಜಾತಕ ಬರೆಸ್ತಾರಲ್ಲ, ಅದು ದೃಗ್ಗಣಿತದ ಪ್ರಕಾರ ಬರೆಸಿದ್ರೆ ಸರಿನಾ? ಅದು ಇನ್ನೊಂದ್ ಟೈಪ್ ಏನೋ ಹಬ್ಬ ತಿಥಿ ನೋಡ್ಕೊಂಡ್ ಬರೀತಾರಂತಲ್ಲ, ಅದ್ ಸರಿನಾ? ಇದು ಯಾರು ನಿಮ್ಗೆ ಹೇಳಿದ್ದು ಅಥವಾ ನೀವೇ ತಿಳ್ಕೊಂಡ್ರೆ ಹೇಗಿದು? ಅದ್ ನಮ್ಗದು ಇವಾಗ ಅನುಭವಕ್ಕೆ ಬಂದ್ಬಿಟ್ಟಿದೆ ಗುರುಜಿ, ಮಗಂದು ಜಾತಕ ಬರೆಸಿದಾಗ. ಅದಕ್ಕೆ ಏನ್ ಅನುಭವ? ಬರ್ದಿದ್ ಸರಿಗಿದೆ ಅಂತ, ಬರ್ದಿದ್ ಸರಿಗಿಲ್ಲ ಅಂತಾನ? ಸರಿ, ಫಸ್ಟ್ ಅವ್ನು ಹುಟ್ಟದಾಗ ಬರ್ಸಿದ್ದು, ಅವರು ಒಂದ್ ಬರ್ಕೊಟ್ರು, ಇವಾಗ ಇನ್ನೊಂದ್ ಬಂತು. ಏನ್ ಬರ್ಕೊಟ್ರು, ಏನು ಅಂತ ಹೇಳದ್ ನೀವ್ ಏನ್ ತಿಳ್ಕೊಂಡ್ರಿ? ಅವರು ಮಕ ನಕ್ಷತ್ರ ಸಿಂಹ ರಾಶಿ ಅಂತ ಬರ್ದ್ರು ಗುರುಜಿ, ಹುಟ್ಟದಾಗ ಬರ್ಸಿದಾಗ. ಸರಿ ಸರಿ, ಅದ್ರ ಪ್ರಕಾರನೇ ನಾವು ಪೂಜೆ ಸಂಕಲ್ಪ ಎಲ್ಲ ಮಾಡಿಸ್ತಿದ್ವಿ. ಏನ್ ಪೂಜೆ ಎಲ್ಲಿ ಮಾಡಿಸ್ತೀರಾ? ಎಲ್ಲಾರು ದೇವಸ್ಥಾನಕ್ಕೆ ಅಲ್ಲಿ ಮಾಡಿಸ್ತೀವಲ್ಲ ಗುರುಜಿ. ಸರಿ, ಹೇಳಿ. ಅದನ್ನ ಮಕ ನಕ್ಷತ್ರ ಸಿಂಹ ರಾಶಿ ಅಂತಾನೆ ಹೇಳ್ಕೊಂಡ್ರೆ, ಮಾ ಅಕ್ಷರದಿಂದ ಹೆಸರು ಬರ್ಬೇಕು ಅಂದ್ರು ಮಹೇಶ್ವರ ಅಂತ ಇಟ್ವಿ. ಸರಿ, ಈ ಕೊರತೆ ಏನ್ ನಿಮ್ಗೆ? ಇವಾಗ ಇನ್ನೊಬ್ರು ಆ ನಕ್ಷತ್ರ ಬರಲ್ಲ, ಆಶ್ಲೇಷ ನಕ್ಷತ್ರ ಬರುತ್ತೆ, ನಿಮ್ದು ಜಾತಕ ಬರ್ಸಿರೋ ತಪ್ಪು ನೀವು ಅಂತ ಹೇಳಿದ್ರು. ಅದಕ್ಕೇನೆ ನಮ್ಗೆ ಡೌಟ್. ಸರಿ, ಓಕೆ. ಆಶ್ಲೇಷ ನಕ್ಷತ್ರ ಅಂತಕ್ಕಂಥದ್ದು ಇದೆ ಅಂತ ಒಬ್ರು, ಹೌದು ಗುರುಜಿ. ಮಕ ನಕ್ಷತ್ರ ಇದೆ ಅಂತ ಒಬ್ರು. ಈಗ ಇವ್ರು ಸರಿ ಇಲ್ಲ ಅಂತ ಅವ್ರು ಸರಿ ಇಲ್ಲ ಅಂತ ಇವ್ರ ಕಥೆ ಹೇಳಿ. ಮಧ್ಯದಲ್ಲಿದ್ದಾರೆ ಇವ್ರೀಗ. ಈಗ ನಮ್ಗೆ ಏನ್ ಮಾಡ್ಬೇಕು ಗುರುಜಿ? ಯಾವ್ದನ್ನ ಇಟ್ಕೊಳ್ಳೋದು ಅಂತ ಕನ್ಫ್ಯೂಸ್ ಆಗ್ಬಿಟ್ಟೈತೆ. ಅವ್ರನ್ನೇ ಕೇಳ್ಬೇಕಿತ್ತು. ಮಹಾನುಭಾವರೇ, ನೀವು ಹೇಳ್ತಾ ಇದ್ದೀರಾ ಸರಿ, ಈ ನಕ್ಷತ್ರಕ್ಕೆ ಆಧಾರ ಏನು, ಗುರುತೇನು ಅಂತ ಕೇಳ್ದೆ ಗುರುಜಿ. ಅದಕ್ಕೆ ಅವರು ಇದನ್ನ ದೃಗ್ಗಣಿತದ ಪ್ರಕಾರ ಇದೆ. ಒಂದ್ ನಿಮಿಷ, ಇದು ಹೇಳ್ಬೇಡಿ, ನಿಜಕ್ಕೂ ಅವಮಾನ. ಇದು ಬಾಯಿಂದ ನೀವು ದಯವಿಟ್ಟು ಹೇಳಕ್ ಹೋಗ್ಬೇಡಿ, ಯಾರು ಹೇಳ್ಕೊಟ್ರು ಹೇಳಕ್ ಹೋಗ್ಬೇಡಿ. ಇದರಂತ ಅವಮಾನದ ಸಂಗತಿ ಇನ್ನೊಂದಿಲ್ಲ. ಮಂಗಳವಾರ ಮದುವೆ ಮಾಡಿ, ಪೌರ್ಣಮಿ ದಿನ ಶನಿವಾರ ಮದುವೆ ಮಾಡಿ ಅನ್ನೋ ಪಂಚಾಂಗ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ. ಅದು ಒಂದು ಭಾಗದಲ್ಲಿದೆ. ಅದನ್ನೂ ಒಬ್ರು ತಂದು ತೋರಿಸ್ಬಿಟ್ರು ನನಗೆ. ಹೆಂಗ್ ಹೇಳ್ತೀರಾ ಗುರುಗಳೇ? ಭಾನುವಾರ ನೋಡಿ, ಇಲ್ಲಿ ಶನಿವಾರ ಮದುವೆ ಇದೆ, ಮಂಗಳವಾರ ಮದುವೆ ಇದೆ, ಪೌರ್ಣಮಿಯಲ್ಲಿ ಮದುವೆ ಇದೆ. ಯಾಕೆಂದ್ರೆ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ನಿಮ್ದೇ ಇಷ್ಟ ನಿಮ್ದೇ ಒಂದು ಪಂಚಾಂಗ, ನಂದೇ ಇಷ್ಟ ನಂದೇ ಒಂದು ಪಂಚಾಂಗ. ಹೌದು, ನೀವು ಇದನ್ ಸರಿ ಅಂತೀರಾ, ನಾನು ಇದನ್ ಸರಿ ಅಂತೀರಿ. ಮಧ್ಯ ಕೇಳ್ದೊಂದು ಕತೆ ಏನು? ನಿಜ, ಹೌದು. ಇಡೀ ಪ್ರಪಂಚಾದ್ಯಂತ ಇವತ್ತು ನಾವು ತುಂಬಾ ಸಮಸ್ಯೆ ಸಿಕ್ಕಾಕೊಂಡ್ರ ಕಾರಣ, ಒಬ್ಬೊಬ್ಬರು ವಿಚಾರದಲ್ಲಿ ಒಂದೊಂದು ಪುಸ್ತಕದಲ್ಲಿ ನೋಡಿ, ಒಂದೊಂದು ಪಂಚಾಂಗವನ್ನು ನೋಡಿ, ಇವತ್ತು ಯಾವುದು ಸತ್ಯ ಅಂತಕ್ಕಂಥ ವಿಷಯಕ್ಕೆ ಹೋಗಿಲ್ಲ. ನೀವು ಯಾವುದೇ ಗಣಿತ ವಿಚಾರಕ್ಕೆ ಹೋಗ್ಬೇಡಿ ತಾಯಿ. ಒಂದು ತಿಳ್ಕೊಳ್ಳಿ, ನಿಮ್ಮ ಮಗನ ವಯಸ್ಸೆಷ್ಟು? 25 ವರ್ಷ. ಏನ್ ಮಾಡ್ತಾನೆ? ಅವನು ಇಂಜಿನಿಯರಿಂಗ್ ಮುಗೀತು ಗುರುಜಿ, 2 ವರ್ಷ ಕೆಲಸ ಮಾಡ್ದ. ಈಗ ಗೌರ್ಮೆಂಟ್ ಕೆಲ್ಸಕ್ಕೆಲ್ಲ ಟ್ರೈ ಮಾಡ್ತಾನೆ, ಎಕ್ಸಾಮ್ ತಗೋತಾ ಇದ್ದಾನೆ. ಟ್ರೈ ಮಾಡ್ತಿದ್ದಾನಾ? ಅದೇ ಎಕ್ಸಾಮ್ಗಳೆಲ್ಲ ತಗೊಂಡ್ ಬ್ಯಾಂಕ್ ಎಕ್ಸಾಮ್ ಅದೆಲ್ಲ ಬರೀತಾ ಇದ್ದಾನೆ. ಓಕೆ. ಬೆಳಗ್ಗೆ ಹೊತ್ತು ಹೇಳ್ಬೇಕಾದ್ರೆ ಎಷ್ಟೊತ್ತಿಗೆ ಹೇಳ್ತಾನೆ? ನೀವ್ ಹೇಳಿಸ್ಬೇಕಾ ಅವನೇ ಹೇಳ್ತಾನ? ಅವನೇ ಹೇಳ್ತಾನೆ ಗುರುಜಿ. ಎಷ್ಟೊತ್ತಿಗೆ? 6 ಗಂಟೆಗೆ ಹೇಳ್ತಾನೆ, 5:30 6 ಗಂಟೆಗೆ. ರಾತ್ರಿ ಮಲ್ಗೋದು? ರಾತ್ರಿ ಮಲ್ಗೋದು 10:30ಗೆ. ಊಟ ಮಾಡ್ತಕ್ಕಂಥ ಟೈಮ್ ಸರಿ ಕರೆಕ್ಟ್ ಆಗಿ
ಊಟ ಮಾಡ್ತಾನ? ಅಭ್ಯಾಸ ಇದೆಯಾ? ಮಾಡ್ತಾನೆ ಗುರುಜಿ, ಕರೆಕ್ಟ್ ಟೈಮ್. ಓಕೆ. ಅವನಿಗೆ ಗಂಟ್ಲಲ್ಲಿ ಯಾವುದೇ ಕಾರಣಕ್ಕೆ ಇಲ್ಲಿವರೆಗೂ ಶೀತಕ್ಕೆ ಸಂಬಂಧಪಟ್ಟಿದ್ದು ಏನಾದ್ರು ಗಂಟ್ಲಲ್ಲಿ ಸಮಸ್ಯೆ ಹೇಳಿರೋದುಂಟಾ? ಅಂದ್ರೆ ಅದೊಂದ್ ಸ್ವಲ್ಪ ಕಫ ಕಟ್ಟೋದು ಅದಾಗ್ತಿರುತ್ತೆ. ಇದು ಪಕ್ಕ 100ಕ್ಕೆ 100 ಆಶ್ಲೇಷ ನಕ್ಷತ್ರ, ಮಖ ನಕ್ಷತ್ರ ಬರಲ್ಲ. ಸರಿ ಗುರುಜಿ. ಅರ್ಥ ಆಯ್ತಾ? ಆಯ್ತು ಗುರುಜಿ. ಇನ್ನು ಮೇಲೆ ದಯವಿಟ್ಟು ಕೇಳಿ, ನಿಮಗ್ ಗೊತ್ತಿದ್ರೆ ಅದ್ರ ಬಗ್ಗೆ ತಿಳ್ಕೊಂಡಿದ್ರೆ ದಯವಿಟ್ಟು ಗುರ್ತೇಳಿ. 27 ನಕ್ಷತ್ರಕ್ಕೂ ಗುರ್ತಿರತ್ತೆ. 12 ರಾಶಿ, 12 ಲಗ್ನ, 27 ನಕ್ಷತ್ರಕ್ಕೂ ಕೂತಲ್ಲೇ ಎಲ್ಲವನ್ನು ಹೇಳಬೇಕು, ಎಲ್ಲವನ್ನು ಗುರುತಿಸಿ ಹೇಳಬೇಕು, ಎಲ್ಲವ ಅರ್ಥವನ್ನ ಹೇಳಬೇಕು. ಆವಾಗ ಅವರು ಸರಿ ಅಂತ. ನೀವು ಗಣಿತ ಲೆಕ್ಕ ಹಾಕಕ್ ಹೋಗ್ಬೇಡಿ. ಆಯ್ತು ಗುರುಜಿ. ಇದನ್ನ ಹೇಳಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ. ಅಂದ್ರೆ ಹೇಳಕ್ ಯಾರು ಇಲ್ಲ ಅಂತಲ್ಲ, ಹೇಳ್ತಾರೆ, ನಿಮ್ ಕೈ ಸಿಕ್ಕಿರಲ್ಲ ಅಷ್ಟೇ. ಅಷ್ಟು ತಿಳ್ಕೊಳ್ಳಿ. ಆಶ್ಲೇಷ ನಕ್ಷತ್ರ ಇರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಇದ್ದರೂ ನೀವು ಇದನ್ನೇ ಸರಿ ಅಂತಕ್ಕಂಥದಕ್ಕಿನ್ನ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅವನನ್ನ ಯಾವಾಗಾರು ಇದನ್ನ ಕರೆಕ್ಟಾಗಿ ನನ್ನ ಮಗನಿಗೋಸ್ಕರ ನಾನು ತಿಳಿಲೇಬೇಕು ಅಂತಕ್ಕಂಥ, ಮುಂದೆ ಮದುವೆಗಾಗಲಿ ಕೆಲಸಕ್ಕಾಗಲಿ ಕ್ವಶನ್ ಮಾರ್ಕ್ ಆಗಬಾರ್ದು ಅಂತ ತಿಳ್ಕೊಳ್ಳೋಣ ಪ್ರಯತ್ನ ಇದ್ದರೆ ಅವನನ್ನು ಕರ್ಕೊಂಡು ಕರೆಕ್ಟಾಗಿ ಮಾಹಿತಿ ಕೊಡೋರ ಹತ್ರ, ಪಂಚಾಂಗ ಶಾಸ್ತ್ರ ಹೇಳೋರ ಹತ್ರ ಹೋದ್ರೆ ನಿಮಗೆ ಮಾಹಿತಿ ಸಿಗಲ್ಲ. ಅವ್ರಿಗೂ ಇದಕ್ಕೂ ಯಾವ ಕಾರಣಕ್ಕೂ ಸಂಬಂಧ ಇರಲ್ಲ. ಅವ್ರು ಬರೀ ಇದೇನೆ, ಇನ್ನೊಬ್ಬ ಹೋಗಿ ಇನ್ನೊಂದು ಬರೀತಾರೆ, ಇನ್ನೊಂದು ಹೇಳ್ತಾರೆ. ಹೋಗಬೇಡಿ. ನೀವು ನಿಮ್ಮ ಮಗನ್ನ ಕೂರಿಸಿದ ತಕ್ಷಣ, ಕುಂಡ್ಲಿ ಕೈ ಕೊಟ್ಟ ತಕ್ಷಣ ಇದು ಸರಿ ತಪ್ಪು ಅಂತ ಗುರುತಿಸಿ ಹೇಳ್ಬಿಡ್ಬೇಕು. ಪಂಚಾಂಗ ನೋಡಬಾರ್ದು. ಪಂಚಾಂಗ ಯಾರು ನೋಡ್ತಾರೆ ಕುಂಡಲಿ ಕೊಟ್ಟ ತಕ್ಷಣ ತಿಳ್ಕೊಳ್ಳಿ ಏನು ಗೊತ್ತಿಲ್ಲ, ಮಕ್ಕಳು ಮಗಿ ಬರ್ದಂಗೆ ಇರುತ್ತೆ. ಆ ರೀತಿಯಾಗಿ ನಾವು ಅವಮಾನ ಮಾಡಬೇಕು ಅಂತ ಮಾತಾಡ್ತಿಲ್ಲ. ಅವರಿಗೆ ಪಾಂಡಿತ್ಯ ಇರ್ತಕ್ಕಂತಹ ಅರ್ಹತೆಗಳಲ್ಲಿ ಸ್ವಲ್ಪ ದೂರ ಇರ್ತಾರೆ. ಏನೋ ಒಂದು ಕಲ್ತಿದ್ದೀನಿ, ನನಗೂ ಗೊತ್ತು, ನಾನು ಒಂದು ಮಾಡ್ತೀನಿ ಹೇಳ್ತೀನಿ ಅನ್ನೋದ್ರಲ್ಲಿ ಹೋಗ್ತಾ ಇರ್ತಾರೆ. ಆ ಮಟ್ಟಕ್ಕೆ ಹೋಗಿ ನೀವು ಸಿಕ್ಕಾಕೋಬೇಡಿ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಗೊಂದಲಕ್ಕೆ ನೀವು ಸರಿಯಾದ ಮಾರ್ಗವನ್ನೇ ಕಂಡು ಹಿಡಿದಿದ್ದೀರಿ. ಅಂದ್ರೆ ಗುರುಗಳು ಹೇಳಿದ್ದು ನಿಮಗೆ ಬಹುಶಃ ತೃಪ್ತಿಯನ್ನ ಕೊಟ್ಟಿದೆ ಅಂತ ಭಾವಿಸ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ಹೇಳಿಮ್ಮ, ಯಾರ ಬಗ್ಗೆ ಪ್ರಶ್ನೆ ಇತ್ತು? ನನ್ ಮಗನ್ ಬಗ್ಗೆ ತಿಳ್ಕೊಬೇಕಿತ್ತು. ರಾಶಿ, ನಕ್ಷತ್ರ, ಲಗ್ನಾತಿಥಿ ತಿಳಿಸಿಮಾ. ಮೃಗಶಿರ ನಕ್ಷತ್ರ, ಮಿಥುನ ರಾಶಿ, ತೃತೀಯ ತಿಥಿ, ಲಗ್ನ ಮೀನ. ಆಗ್ಬಹುದು. ಗುರುಗಳಲ್ಲಿ ಪ್ರಶ್ನೆ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಏನ್ ಮಾಡ್ತಾನೆ ಮಗ? ಮಗ ಓದ್ತಿದ್ದಾನೆ ಗುರುಜಿ, ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ. ನಕ್ಷತ್ರದ ವಿಚಾರವಾಗಿ ತಿಳ್ಕೊಬೇಕಿತ್ತು ಗುರುಜಿ. ಇದು ಯಾವಾಗ ಬಂತು ಆಸಕ್ತಿ? ನಿಮ್ಮ ಇದನ್ನ ನೋಡಿ ನೋಡಿ ನಿಮ್ಮ ಎಷ್ಟು ಜನ ಮಕ್ಕಳು ನಿಮಗೆ? ಗುರುಜಿ ಎಷ್ಟು ಜನ ಮಕ್ಕಳು ನಿಮಗೆ? ಇಬ್ರು. ಮಗ ದೊಡ್ಡವನು, ಮಗಳ ಚಿಕ್ಕವಳು ಗುರುಜಿ. ಈಗ ಮೃಗಶಿರ ಯಾರು ಮಗಳ? ಮಗ. ಓಕೆ. ನೀವು ವಾಸ ಮಾಡೋ ಮನೆ ಎಷ್ಟು ವರ್ಷದ್ದು? ಗುರುಜಿ ನಾವು ಬಾಡಿಗೆಗಿದ್ದೀವಿ, 2 ವರ್ಷ ಆಯ್ತು ಇಲ್ಲಿಗೆ ಬಂದು. ಓಕೆ. ನಿಮ್ಮ ಯಜಮಾನ್ ಏನ್ ಕೆಲಸ ಮಾಡ್ತಾರೆ? ಅವರು ಬಿಸ್ನೆಸ್ ಮಾಡ್ತಾರೆ ಗುರುಜಿ. ನಿಮ್ಮ ಮಾವನವ್ರು ಇದ್ದಾರಾ? ಮಾವನವ್ರಿಲ್ಲ, ಅತ್ತೆ ಇದ್ದಾರೆ. ಎಷ್ಟು ವರ್ಷ ಆಯ್ತು ಮಾವನವ್ರು ಹೋಗಿ? ಅವರು 32-33 ವರ್ಷ ಆಗಿದೆ ಗುರುಜಿ. ಓಹ್, ಹಾಗಿದ್ಮೇಲೆ ನಿಮ್ಮ ಮದುವೆ ಹಾಕಿನ ಮುಂಚೆನೆ? ಹೌದೌದು, ಮದ್ವೆಗೂ ಮುಂಚೆ. ನಮ್ಮ ಮನೆಯವರು ಇನ್ನ 2 ವರ್ಷ ಇದ್ರು, ನಮ್ಮ ಮಾವ ತೀರ್ತಾಗ. ನಿಮ್ಮ ಮನೆಯವರೇ 2 ವರ್ಷದ ಮಗುವಾಗಿದ್ದಾಗಲೇ ಹೋಗಿದ್ದು? ಹೌದೌದೌದು. ಹಾಗೆ ನಿಮ್ಮ ಮಾವನವ್ರಿಗೆ ಯಾರು ಕಾರ್ಯ ಮಾಡೋದು? ನಾವೇ, ನಮ್ ಭಾವ ಇದ್ದಾರೆ, ದೊಡ್ಡವ್ರು ಇದ್ದಾರೆ, ಅವ್ರ ಮನೇಲಿ ಜೊತೆಗೆ ಮಾಡ್ತೀವಿ. ಅದೇ ಮಲೈ ಅಮಾವಾಸ್ಯೆ ಬರುತ್ತಲ್ಲ ಗುರುಜಿ, ಅವಾಗ. ನಿಮ್ಮ ಅತ್ತೆ ಇದಾರಲ್ವಾ? ಅತ್ತೆ ಇದ್ದಾರೆ. ಅತ್ತೆ ಇದ್ದಾರೆ. ಮತ್ತೆ ಮಹಾಲೇಖ ಹೇಗ್ ಮಾಡ್ತೀರಾ? ಅವಾಗ ಮಾಮೂಲಿ ಎಡೆ ಹಾಕೋದು ಅಂತಾರಲ್ಲ ಗುರುಜಿ, ಅಲ್ಲಮ್ಮ, ನಿಮ್ಮ ವಂಶಸ್ಥರಿಗೆ ಮಾಡೋದು ಮಹಾಲಯ ಸರಿ. ಹಾ, ನಿಮ್ಮ ಅವನಿಗೆ ಎಲ್ಲಿ ಊಟ? ಅಲ್ಲೇ ಮಾಡ್ತೀವಿ ಗುರುಜಿ, ಬೇರೆ ಸಪರೇಟ್ ಆಗಿ ಏನು ಮಾಡಲ್ಲ. ಅಲ್ಲಮ್ಮ, ಇದು ಸರಿನಾ? ಇದು ನೀವು ಮಾಡ್ತಿರೋ ಸರಿನಾ? ಅದಾಗಿಂದ ನಡ್ಕೊಂಡು ಅದು ಬರಲ್ಲ, ನೀವು ನಡ್ಕೊಂಡು ಹೋಗ್ತಾ ಇರೋದು. ಅದ್ಯಾಕೆ ನಡ್ಕೊಂಡ್ ಬರಲ್ಲ? ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಕನ್ನಡನ. ಅದು ನಡ್ಕೊಂಡ್ ಬರುತ್ತಂತೆ. ಅಲ್ಲಮ್ಮ, ನೀವು ನಡ್ಕೊಂಡು ಹೋಗ್ತಿರೋದು ಅದ್ರ ಕಡೆಗೆ, ನಿಮ್ ಕಡೆಗೆ ಅದ್ ಬರ್ತಾ ಇಲ್ಲ. ಒಂದು ತಿಳ್ಕೊ ಮಾಡ್ಕೊಂಡ್ ಬಂದಂಗಲ್ವಾ ಅಮ್ಮ. ಇದನ್ನ ನಿಜಕ್ಕೂ ಹೇಳ್ತೀನಿ, ಇದನ್ನ ಒಂದು ಸೋಮಾರಿತನ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿ ಜಾರ್ಕೊಳಕ್ಕೆ ಹೇಳುವಂತಹ ಒಂದು ನೆಪ ಇದು. ಈಗ ನಿಮ್ಮ ಮಾವನವರು ನಿಮ್ಮ ಯಜಮಾನು 2 ವರ್ಷ ಮಗುವಾಗಿದ್ದಾಗ ಹೋಗಿದ್ದಾರೆ ಅಂದ್ರೆ ಅವರಪ್ಪ ಕೂಡ ಹೇಗೆ ಹೋಗಿದ್ದಾರೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೀನು. ಈಗ ನೀನ್ ತಿಳ್ಕೊ, ನಿಮ್ಮ ಅತ್ತೆ ದಾಂಪತ್ಯದಲ್ಲಿ ಎಷ್ಟು ಬೇಗ ಬ್ರೇಕ್ ಆಯ್ತು, ಒಪ್ಕೋತಿಯಮ್ಮ?
ಹೌದು ಹೌದು. ಈಗ ನಿಮ್ಮ ಗಂಡನಿಗೆ ಅಂದ್ರೆ ನಿಮಗೆ ದಾಂಪತ್ಯಕ್ಕನುಸಾರವಾಗಿರ್ತಕ್ಕಂಥ ಶಾಸ್ತ್ರಗಳಿಗೆ ನಿಮ್ಮ ಮಾವ ಭಾಗಿ ಆಗ್ಲಿಲ್ಲ, ಆಗಿದ್ರೆ ನಿಮ್ಮ ಮದುವೆಯಲ್ಲಿ ಏನ್ ಸತ್ಯ ಇದೆ ಅಂತ ಸ್ವಲ್ಪ ಯೋಚನೆ ಮಾಡು. ನಿಮ್ಮ ಅತ್ತೆ ಮಾವ ನಿಂತು ಕನ್ಯಾದಾನ ಮಾಡ್ತಕ್ಕಂತ ವ್ಯವಸ್ಥೆಯನ್ನ ಕಳ್ಕೊಂಡ್ರು, ಹೌದಾ ಅಲ್ವಾ? ನೀವು ಹಂಗೆ ಹಳೆಯದ್ನೇ ನಡ್ಕೊಂಡು ಬಂದ್ರು ಅಂದ್ರೆ ಮತ್ತೆ ನೀವು ಆ ಮಟ್ಟಕ್ಕೆ ಯೋಚನೆ ಮಾಡುವಂತ ಮಟ್ಟ ಕೊಟ್ಟೋಗ್ತೀಯ ತಾಯಿ. ದಯವಿಟ್ಟು ಈ ಸೋಮಾರಿತನವನ್ನ ಇಲ್ಲಿಗೆ ಬಿಡಿ. ಒಂದು ಮನೆಯಲ್ಲಿ ಸಂಸಾರದಲ್ಲಿ ಒಂದು ದುರಂತ ನಡೀತು ಅಂದ್ರೆ ಇದಕ್ಕೆ ತಪ್ಪಾಗಿದೆ ಅಂತಕ್ಕಂಥ ವಿಷಯವನ್ನ ತಿಳ್ಕೊಳ್ಳಿಲ್ಲ ಅಂದ್ರೆ, ಹಳಬರು ಹೇಳಿದ್ರು ಆಗಿನಿಂದ ನಡ್ಕೊಂಡ್ ಬಂದೈತೆ ಅಂದ್ರೆ ನಮ್ಮ ದೇಶದಲ್ಲಿ ಇದರಂತ ದೊಡ್ಡ ಅನಾಹುತ ದುರಂತ ಇನ್ನೊಂದಿಲ್ಲ. ಅರ್ಥ ಆಯ್ತಾ? ಬೇಜಾರಾಯ್ತಾ? ಅರ್ಥ ಆಯ್ತು ಗುರುಜಿ. ಅಲ್ಲಮ್ಮ, ನಿಮ್ಮ ಮನೆಯಲ್ಲಿ ಊಟ ಮಾಡ್ತಕ್ಕಂಥ ವಿಧಾನ, ಈಗ ಮೃಗಶಿರ ನಕ್ಷತ್ರ ಮಗು ಹುಟ್ಟಿದೆಯಲ್ಲ, ಹೌದು ಹೌದು. ಊಟ ಮಾಡ್ಬೇಕಾದ್ರೆ, ಊಟ ಮಾಡಿದ ಕರಗಬೇಕಾದ್ರೆ ಎಷ್ಟು ಕಷ್ಟ ಆಗತ್ತೆ ಗೊತ್ತಾ? ಇಲ್ಲ, ಊಟ ಎಲ್ಲ ಚೆನ್ನಾಗಿ ಅಮ್ಮ, ನೀನು ಊಟ ಚೆನ್ನಾಗಿ ಮಾಡೋದು ಅಂತ ಅಷ್ಟೇ ನೋಡಿದ್ಯಾ ನೀನು. ಊಟ ಮಾಡ್ತಕ್ಕಂಥದ್ದನ್ನ ಯಾವ ರೀತಿ ಊಟ ಮಾಡ್ಬೇಕು ಅನ್ನೋ ವಿಷಯ ನಿನಗೆ ಗೊತ್ತಿಲ್ಲ. ಮಗುಗೆ ಏನ್ ಚೆನ್ನಾಗಿ ಊಟ ಮಾಡತ್ತೆ ಅಂತ ನೀನ್ ಹೆಂಗ್ ತಿಳ್ಕೊತೀಯ? ಚೆನ್ನಾಗಿ ಊಟ ಮಾಡೋದು ಅಂದ್ರೆ ಹೇಗಮ್ಮ? ತಟ್ಟೆಲಿ ಹಾಕೊಂಡ್ರದ ತಗೊಂಡು ಬಾಯಿಗೆ ಹಾಕೊಂಡ್ರೆ ಚೆನ್ನಾಗಿ ಊಟ ಮಾಡ್ತಾನೆ ಅಂತನಾ? ಅಥವಾ ಹಾಕಿದ್ದೆಲ್ಲ ತಿಂದುಬಿಟ್ಟ ಅಂದ್ರೆ ಚೆನ್ನಾಗಿ ಊಟ ಮಾಡ್ತಾನೆ ಅಂತನಾ? ಎರಡನೇದು ಗುರುಜಿ. ಪ್ಲೇಟ್ ಖಾಲಿ ಆದ್ರೆ ಊಟ ಚೆನ್ನಾಗಿ ಮಾಡ್ತಾರೆ ಅಂತ. ಹೌದು. ಅಲ್ಲ ನೋಡಿ, ಈಗ ನಗ್ತಿದ್ಯಲ್ಲ ತಾಯಿ. ಬಟ್ಲು ಖಾಲಿ ಆದ್ರೆ ನನ್ನ ಮಗು ಊಟ ಚೆನ್ನಾಗಿ ಮಾಡತ್ತೆ ಅಂತ. ಅದೇ ರೀತಿ ಕೇಳಿಸ್ಕೊತೀಯ ತಾಯಿ? ಕೇಳಿಸ್ತಿದೆ. ಅದೇ ರೀತಿ ಹೊಟ್ಟೆ ಖಾಲಿ ಆಗ್ಬೇಕಾದ್ರೆ ತುಂಬಾ ಕಷ್ಟ ಇದೆ ತಾಯಿ, ಹೌದಾ ಅಲ್ವಾ? ಹೌದು. ಪ್ಲೇಟ್ ಖಾಲಿ ಆಯ್ತು, ಬಟ್ಲು ಖಾಲಿ ಆಯ್ತು, ಹೊಟ್ಟೆ ಖಾಲಿ ಆಗ್ತಾ ಇಲ್ವಲ್ಲ. ಈಗ ಮಗು ಕತೆ ಏನ್ ಮುಂದಕ್ಕೆ? ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆ ಬೇಕಾ? ಕಣ್ಣಲ್ಲಿ ಉರಿ ಬರೋದು ಬೇಕಾ? ತುಂಬಾ ಸಮಸ್ಯೆ. ನೋಡಿ, ಈಗ ಶುರು ಆಯ್ತು ಪಿಕ್ಚರ್ ಶುರು ಆಯ್ತು. ಎಂತ ನೀವು ನಡ್ಕೊಂಡ್ ಬಂದದೆ ಅಂತ ಹಿಂಗೆ ನಡ್ಕೊಂಡ್ ಬರ್ತಾ ಇದ್ರೆ ಮೆಡಿಸನ್ ಬಾಟ್ಲು ಮನೆ ತುಂಬಾ ಇಟ್ಕೊಳ್ಳಿ. ಪರಿಹಾರ ಏನು? ಪರಿಹಾರ ಹೇಳೋದು ಇಲ್ಲಿ ಕುತ್ಕೊಂಡು, ಮಾಹಿತಿಯಲ್ಲಿ ಕುತ್ಕೊಂಡು ನಾನು ಏನು ಹೇಳಕ್ಕಾಗಲ್ಲ ಮಾಧ್ಯಮದಲ್ಲಿ. ಅಮ್ಮ, ಕರೆಕ್ಟ್ ಆಗಿ ನಿಮ್ಮ ಯಜಮಾನರು ನೀವು ಒಂದ್ ಕಡೆ ತಿಳ್ಕೊಂಡು ನೀಟಾಗಿ ಒಂದು ಕುಟುಂಬ ಸಮೇತವಾಗಿ ಹೇಗ್ ತಿಳ್ಕೊಬೇಕು, ಎಲ್ಲಿ ತಿಳ್ಕೊಬೇಕು, ಇದೆಲ್ಲವನ್ನು ತಿಳ್ಕೊಂಡು ಶಾಸ್ತ್ರ ಕೇಳೋರ ಹತ್ರ ಹೋದ್ರೆ ನನಗೆ ಗೊತ್ತಿಲ್ಲ. ಶಾಸ್ತ್ರ ಕೇಳೋರ್ಗೂ ಇದಕ್ಕೂ ಸಂಬಂಧ ಬರಲ್ಲ. ಮಗುವಿನ ನಕ್ಷತ್ರ ಇರತಕ್ಕಂಥ ರಹಸ್ಯ ಏನು ತಿಳ್ಕೋಬೇಕು ಅಂದ್ರೆ ಅದಕ್ಕೆ ತಿಳಿದಂಥ ರೀತಿಯಲ್ಲಿ ಹೋಗಿ ತಿಳ್ಕೊಳ್ಳಿ, ಒಳ್ಳೇದಾಗಲಿ. ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ಖಂಡಿತ ಪರಿಹಾರ ಗುರುಗಳಲ್ಲಿರುತ್ತೆ. ಒಮ್ಮೆ ನೀವು ಗುರುಗಳನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿ, ಗುರುಗಳು ಕೂಲಂಕುಷವಾಗಿ ನಿಮಗೆ ಎಲ್ಲ ವಿಚಾರವನ್ನು ತಿಳಿಸ್ತಾರೆ. ಆಗ ಇನ್ನೂ ಹೆಚ್ಚು ಸುಖ ಸಂತೋಷ ನಿಮ್ಮ ಮನೆಯಲ್ಲಿ ನೆಲೆಸಿರಲಿ ಅಂತ ನಾವು ಕೂಡ ಬಯಸ್ತೀವಿ. ಹಾಗೆ ಗುರುಗಳೇ, ಇವತ್ತಿನ ಚರ್ಚೆಯ ಬಗ್ಗೆ ಮಾತಾಡೋದಾದ್ರೆ, ನೀವು ಹೇಳ್ತಿದ್ರಿ ಗಂಡು ಹೆಣ್ಣು ಮನೆಯ ಎರಡು ಬಾಗಿಲು ದೀಪ ಇದ್ದ ಹಾಗೆ, ಹೆಣ್ಣನ್ನು ಯಾವ ರೀತಿ ಪರಿಗಣಿಸಬೇಕು ಅಂತೆಲ್ಲ. ಆ ಮಾಹಿತಿ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಹೆಚ್ಚಾಗ್ತದೆ. ಇಲ್ಲಿ ನಾನು ಅವಾಗಲೇ ಅದಕ್ಕೊಂದು ಸಣ್ಣ ಉದಾಹರಣೆಯನ್ನು ಕೊಟ್ಟೆ. ಏನು ಅಂದ್ರೆ, ಹೆಣ್ಣು ಅಂದ ತಕ್ಷಣ ಸಾಮಾನ್ಯವಾಗಿ ತಿಳ್ಕೊಳ್ಳೋದೇನು ಅಂದ್ರೆ, ಒಂದು ಮಗುವನ್ನ ಕೊಡುವಂತಹ, ಒಂದು ವಂಶವನ್ನ ಬೆಳಗಿಸುವಂತಹ ಒಂದು ಅಷ್ಟೇ ಅನ್ನೋತಕ್ಕಂಥ ಸೀಮಿತವಾಗಿ ಇಟ್ಕೊಂಡಿರ್ತಕ್ಕಂಥ ವಿಚಾರ ನಮ್ಮಲ್ಲಿ ಬಂದ್ಬಿಟ್ಟಿದೆ. ಏನ್ ಹೇಳ್ತೀರಾ? ಖಂಡಿತ ಖಂಡಿತ. ಒಂದು ಯಂತ್ರದ ಹಾಗೆ ಹೆಣ್ಣು. ಸಂತಾನೋತ್ಪತ್ತಿಗೆ ಒಂದು ಮದುವೆ ಅಂತ ಮಾಡ್ಕೊಳಕ್ ಒಂದು ಹೆಣ್ಣು ಬೇಕು, ಹೌದಲ್ಲ? ಹೌದು. ಇದೆಷ್ಟು ಮಟ್ಟಕ್ಕೆ ಸರಿ? ತುಂಬಾ ಅಂದ್ರೆ ಹೆಣ್ಣಿಗೆ ಇರುವಂತ ನೋವೇ ಅದು. ನಮ್ಮನ್ನ ಬೇರೆ ಯಾವ ರೀತಿಯಲ್ಲೂ ಗುರುತಿಸಲ್ವೇ ಅನ್ನುವಂಥ ನೋವು ಸಾಕಷ್ಟು ಜನ. ಈಗ ಅದನ್ನ ಹೇಳ್ಕೊಂಡು ವರ್ಣನೆ ಮಾಡಿದ್ರೆ ಪುರ್ಸೊತ್ತು ಇಲ್ಲ, ಅದನ್ನ ಕೇಳಿಸ್ಕೊಳ್ಳೋರು ಯಾರು ಇಲ್ಲ, ಹೌದಲ್ಲ? ನಿಜ. ಇಷ್ಟೆಲ್ಲಾ ನೋವನ್ನ ನುಂಗ್ಕೊಂಡು ರಾತ್ರಿ ಮಲಗೋದ್ರಿಂದ ಹಿಡಿದು, ಊಟ ಮಾಡೋದ್ರಿಂದ ಹಿಡಿದು, ಮಾತಾಡೋದ್ರಿಂದ ಹಿಡಿದು, ವೇದನೆ ನೋವನ್ನ ಪಟ್ಟು ಆ ಮನೆಯಲ್ಲಿ ಮಲಗಿದರೆ ಹೆಣ್ಣು, ನಿಮ್ಮ ಯಾವ ಕೋಟಿ ಬಂಗ್ಲಾ ಕಾರ್ ಇದ್ರೆ ಏನು ಪ್ರಯೋಜನ? ನಿನಗೇನ್ ಕಡಿಮೆ ಮಾಡಿದ್ದೀನಿ ಅಂತ ಕೇಳಬಹುದು ಗಂಡ. ಹೌದು, ನಿಜ. ಈಗ ಅದಕ್ಕೆ ತಿರುಗಿಸಿ ಹೇಳಬೇಕಂದ್ರೆ ಕಣ್ಣೀರು ಒಂದೇ ಬಹುಮಾನ ಅದಕ್ಕೆ. ಯಾಕೆಂದ್ರೆ ವರ್ಣನೆ ಮಾಡಕ್ಕಾಗಲ್ಲ, ವರ್ಣನೆ ಮಾಡೋದು ಒಪ್ಕೊಳ್ಳಲ್ಲ. ನಿಜ. ಆ ಭಾವನೆಯನ್ನ ಅರ್ಥ ಮಾಡಿಸೋದು ಕಷ್ಟ ಆಗತ್ತೆ. ಈಗ ಅಷ್ಟೇನಾಗಾದ್ರೆ ಹೆಣ್ಣು ಅಂದ್ರೆ ಇಷ್ಟೇ ಅನುಭವಿಸೋದು, ಕಣ್ಣಲ್ಲಿ ನೀರು ಹಾಕೋದು, ಇದನ್ನೇ ಆಗೋಯ್ತು ಅಂತಂದ್ರೆ ಇದು ನಮ್ಮ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ದೊಡ್ಡ ಅನಾಹುತ. ಇವತ್ತು ಇಷ್ಟೊಂದು ರೋಗ ರುಜಿನಗಳು ನಮ್ಮ ದೇಶಕ್ಕೆ ಉತ್ಪತ್ತಿ ಆಗಕ್ಕೆ ಕಾರಣ ನಾವು ಭೂಮಿಯನ್ನ ಒಂದು ಕಡೆ ನಾಶ ಮಾಡ್ತಾ ಇದ್ದೀವಿ. ಇದು ಮೊದಲನೇ ವಿಷಯ. ಭೂಮಿಯನ್ನ ನಾಶ ಮಾಡ್ತಾ ಇದ್ದೀವಿ ಅಂದ್ರೆ ಎಲ್ಲವನ್ನು ವಿಷವನ್ನ ಭೂಮಿಗೆ ಸ್ಪ್ರೇ ಮಾಡ್ತಾ ಇದ್ದೀವಿ ನಾವು. ಯಾವುದೇ ತರಕಾರಿ ಬೆಳೀರಿ ಹಾಕ್ತಿವಿ, ಕಳೆ ಬೆಳೆಯಕ್ಕೂ ಔಷಧಿ ಹಾಕ್ತಿವಿ, ಹುಳ ಬರದೇ ಇರಲಿ ಔಷಧಿ ಹಾಕ್ತಿವಿ. ಜೊತೆಗೆ ಇನ್ನೊಂದು ರಾಸಾಯನಿಕವಾಗಿರತಕ್ಕಂತ ಗೊಬ್ಬರಗಳನ್ನೇ ನಾವು ಬಳಸ್ತಾ ಇದ್ದೀವಿ. ಈಗ ಭೂಮಿ ಪೂರ್ಣವಾಗಿ ವಿಷ ಆಗಿದೆ.
ಆ ವಿಷವಾಗಿರೋ ಭೂಮಿಯಲ್ಲಿ ನಾವು ಏನೇ ಬೆಳೆದು ತಿಂದರೆ ನಾವೇನಾಗಿರ್ತೀವಿ ಸ್ವಲ್ಪ ಯೋಚನೆ ಮಾಡಿ. ಒಂದು ಕಡೆ ಭೂಮಿಯನ್ನು ನಾಶ ಮಾಡೋ ಮಟ್ಟಕ್ಕೆ ಹೋಗಿದ್ದೀವಿ. ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ, ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಬಂದ ಸಮಯವನ್ನು ಲೆಕ್ಕ ಹಾಕಿದ್ರೆ ಈವನ್ ಟುಡೇ ಇವತ್ತಿಗೆ 70% ಭೂಮಿ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಸ್ವತಂತ್ರ ಬಂದಂತ ಸಮಯಕ್ಕೆ ಲೆಕ್ಕ ಹಾಕಿ ಇವತ್ತಿನವರೆಗೆ ಲೆಕ್ಕ ಹಾಕಿದ್ರೆ 70% ಭೂಮಿಯನ್ನ ಕಳ್ಕೊಂಡಿದ್ದೀವಿ. ಭೂಮಿಯನ್ನ ಹೆಚ್ಚಿಸೋದಕ್ಕೆ ನಮ್ಗೆ ಅವಕಾಶ ಇಲ್ಲ. ಹೌದಲ್ಲ? ಎಲ್ಲಿ ಹೆಚ್ಚುತ್ತೆ? ಇರೋ ಭೂಮಿ ಅಷ್ಟೇ ಇದೆ, ಜನ ಹೆಚ್ಚಿಸ್ತಾ ಇದ್ದೀವಿ, ಭೂಮಿಯನ್ನ ಅಕ್ವೈರ್ ಮಾಡ್ತಾ ಇದ್ದೀವಿ. ಇದು ಯೋಚನೆ ಮಾಡ್ಬೇಕಾ ಬೇಡ? ನಿಜ ಗುರುಗಳೇ, ಖಂಡಿತ. ಈ ರೀತಿಯಾಗಿ ವಿಷಗಾಳಿಗೆ ಸಂಬಂಧಪಟ್ಟಂತ ರೋಗ ರುಜಿನಗಳು ಈಗ ನೋಡಿ, ದಿನ ಈಗ ಇಂಗ್ಲೆಂಡಿಂದ ಬಂತಂತೆ, 15 ಜನ ಎಂಟ್ರಿ ಆದ್ರಂತೆ, 180 ಜನದಲ್ಲಿ ಇಷ್ಟು ಜನಕ್ಕೆ ಸಿಕ್ತಂತೆ, ಇದು ಬಂದು ಭಯಂಕರ ಕಾಯಿಲೆ ಅಂತೆ. ನೋಡ್ತಾ ಇರಿ, ಏನು ಆಗಬೇಕು ನಾವು ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದೀವಿ ನಾವು. ಹೆಚ್ಚರಾಯ ಅಂತ ಒಂದ್ ಕಡೆ ಆದ್ರೆ, ನಾವು ಅಗತ್ಯ ಆತಂಕ ಪಡೋ ಅಂತ ಇನ್ನೊಂದ್ ಕಡೆ ಆದ್ರೆ, ಯಾವ ಸರಿ ಯಾವ ತಪ್ಪು? ಅಲ್ಲೂ ಆತಂಕಗಳೇ. ಒಬ್ರು ತೋರಿಸ್ತಾರೆ ಆತಂಕ, ಹುಷಾರ್ ಅಂತಾರೆ, ಇನ್ನೊಬ್ರು ಇಲ್ಲ ಅಗತ್ಯ ಏನು ಅವಶ್ಯಕತೆ ಇಲ್ಲ ಅಂತಾರೆ. ಯಾವ ತಗೊಳ್ಳೋದು? ಬೆಳಿಗ್ಗಿಂದ ಸಾಯಂಕಾಲ ತನಕ ಮಾಧ್ಯಮದಲ್ಲಿ ಕೂತ್ಕೊಂಡು ಪೇಪರಲ್ಲಿ ಎಲ್ಲೇ ಹೋಗಿ ನೀವು ಒಂದೊಂದು ರೀತಿನಲ್ಲಿ ಹೇಳ್ತಾ ಹೋದಾಗ ಜನದ ಮನಸ್ಸು, ಜನಗಳ ಪೂರ್ಣವಾದ ಮನಸ್ಸು ಹೇಗಾಗೋಗಿರುತ್ತೆ ಅಂದ್ರೆ, ನಾವೇನಕ್ಕಾರು ಇದೀವಪ್ಪ ಇಲ್ಲಿ, ಈಗ ಇದರಲ್ಲಿ ಪೂಜೆ ಮಾಡು, ದೇವ್ರು ಮಾಡು ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಕೋಪ ಬರ್ಬೇಕು ಸ್ವಲ್ಪ ಯೋಚನೆ ಮಾಡಿ. ಮೊದಲನೇದಾಗಿ ಕರೋನಾ ಅಂತಕ್ಕಂಥದ್ರಿಂದ ಮೊದಲು ನಡೀತಾ ಇದ್ದಂತ ಸಂಪಾದನೆ ತಟಸ್ಥವಾಗಿದೆ. ಯಾವುದೇ ರಂಗದಲ್ಲಿ ಹೋದ್ರು ಆ ಸ್ಪೀಡು ಕುಂಠಿತವಾಗಿದೆ. ಈಗ ನಾವು ಆ ಮಟ್ಟಕ್ಕೆ ಹೋಗ್ತೀವ ಅನ್ನೋದು ಆಪ್ಷನ್ ಸದ್ಯಕ್ಕೆ ನಮಗೆ ಸಿಕ್ಕುವಂತ ಸಾಧ್ಯತೆ ಲಕ್ಷಣಗಳು ಕಾಣ್ತಿಲ್ಲ. ಇನ್ನು ಕುಸಿತೀವಿ ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆದರೆ ಆ ಮಟ್ಟಕ್ಕೆ ಯಾವ ಕಾರಣಕ್ಕೂ ನಾವು ಯೋಚನೆ ಮಾಡಬಾರದು. ಹಾಗಂತ ನಾನು ಮುನ್ನೆಚ್ಚರಿಕೆ ಕ್ರಮ ನಾನು ಹೇಳಲ್ಲ, ಅದು ಹೇಳೋರು ಬೇರೆ ಹೇಳ್ತಾರೆ. ಮುನ್ನೆಚ್ಚರಿಕೆ ಅಲ್ಲ ನಾವು ಮಾಡಬೇಕಾದದ್ದು. ಏನ್ ಮಾಡ್ಬೇಕಿಲ್ಲ ಹೇಳಿ? ಕಾಯಿಲೆ ಯಾವುದೇ ಬರಲಿ, ಬರ್ತಾ ಇರ್ಲಿ, ಅವ್ರು ಹೇಳ್ದಂಗೆ ನಡ್ಕೊಂಡು ಬರ್ತಾ ಇರ್ಲಿ. ಹೇಳ್ತಾಳ ಅಮ್ಮ, ಆಗಿಂದ ನಡ್ಕೊಂಡ್ ಬಂದೈತೆ ಅಂತ. ಯಾಕೆ ಅಂದ್ರೆ ನಾವು ಒಂದು ಧೈರ್ಯ ತಗೋಬೇಕು. ಶುಗರ್ ಕಾಯಿಲೆ, ಕ್ಯಾನ್ಸರ್ ಕಾಯಿಲೆ, ಹೌದಲ್ಲ, ಚಿಕನ್ ಗುನ್ಯ, ಸಾಕಷ್ಟು ಕಾಯಿಲೆಗಳನ್ನ ನಾವು ಅನುಭವಿಸಿದೀವಿ. ಇದಕ್ಕೆ ಯಾವುದು ಇನ್ನೂ ಕಂಪ್ಲೀಟ್ ಆಗೇ ಇಲ್ಲ. ಹಾಗಿದ್ಮೇಲೆ ಇದಕ್ಕೆ ಯಾಕೆ ಹೆದರ್ಕೋಬೇಕು ನಾವು? ಹಂಗಂತ ಹೆದರ್ಕೋಬಾರ್ದು ನಾನು ಹೇಳ್ತಾ ಇಲ್ಲ. ಭಯ ಬೀಳಬಾರ್ದು. ನಮ್ಮ ಎಚ್ಚರಿಕೆ ಏನು? ಒಂದೇ, ಸಮಯಕ್ಕೆ ಊಟ, ಸಮಯಕ್ಕೆ ನಿದ್ದೆ, ಸಮಯಕ್ಕೆ ಎಚ್ಚರ. ಇವು 3 ತಿಳ್ಕೊಳ್ಳಿ. ನಾನು ಹೇಳಿದ್ನಲ್ಲ ಈಗ, BP, ಶುಗರು, ಕ್ಯಾನ್ಸರು, ಆ ಕಾಲನ್ನು ಸೇರಿಸ್ಕೊಳ್ಳೋಣ. ಎಲ್ಲವೂ ರೋಗ ಶಮನವಾಗುವುದಕ್ಕೆ ಈ ಭಾಗಗಳನ್ನು ನಾವು ಗುರುತಿಸಿದಾಗ ನಾವು ಹೆದರಬೇಕಾದ ಅಗತ್ಯ ಇಲ್ಲ. ಬರ್ಲಿ, ಬರ್ತಾ ನೋಡೋಣ. ಯಾಕೆಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ನಾವು ಪಡ್ಕೋಬೇಕು ಅಂತಕ್ಕಂಥ ಮಾಹಿತಿನೂ ಒಂದು ದೊಡ್ಡ ಒಂದು ದೌರ್ಬಲ್ಯ ಕೊಟ್ಟೋಗ್ತಾ ಇದೀವಿ ನಾವು. ಏನು? ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಉತ್ಪತ್ತಿ ಮಾಡಿಕೊಂಡ್ರೆ ಇದ್ದರೆ ರೋಗಗಳು ಸ್ವಲ್ಪ ಕಡಿಮೆ ಆಗತ್ತೆ ಅಂತ ಹೇಳೋ ದಿಸೆಯಿಂದ 1-2-3 ಲೈನಲ್ಲಿ ಬಿಸ್ನೆಸ್ ಜಾಸ್ತಿ ಆಗ್ತಾ ಇದೆ. ಏನು ಅಂದ್ರೆ ತರಕಾರಿ ಅಂಗಡಿ ಬಿಸ್ನೆಸ್ ಜಾಸ್ತಿ ಆಯ್ತು ಅಷ್ಟೇ. ಹೌದು. ಅಂದ್ರೆ ಏನೇ ಮಾಡಿದ್ರು ಒಂದ್ ಕಡೆ ನಾವು ದುಡ್ಡು ಕೊಡ್ಬೇಕಾಗತ್ತೆ. ಹೌದು ಗುರುಗಳೇ, ಅದು ತಪ್ಪು ಅಂತಲ್ಲ, ಹೇಳಿ, ಅವರು ತೊಂದರೆ ಇಲ್ಲ, ಅದ್ರಲ್ಲಿ ಇದೆ. ಆದ್ರೆ ನಾವು ಮಾಡ್ಕೋಬೇಕು, ಮನಸ್ಸನ್ನ ಗಟ್ಟಿಯನ್ನಾಗಿ ಮಾಡ್ತಕ್ಕಂತಹ ರೋಗ ನಿರೋಧಕ ಶಕ್ತಿ ನಮ್ಮ ಮನಸ್ಸು. ಹೌದು, ಒಪ್ಕೋಬೋದಲ್ಲ? ಹೌದು ಗುರುಗಳೇ. ರೋಗ ನಿರೋಧಕ ಶಕ್ತಿ ನಮ್ಮ ಮನಸ್ಸೇ ವಿನಃ ನಾವು ತಿನ್ನುವ ತರಕಾರಿ, ಕಾಳು, ಮೊಳಕೆ, ಜೀರಿಗೆ, ಶುಂಠಿ, ಪಡವಲ್ಕಾಯಿ ಅಲ್ಲ. ಇದಕ್ಕೂ ಎಲ್ಲ ಕಥೆಗಳೇ, ಉಪಕಥೆಗಳು. ಅದಕ್ಕೆ ಅದು ಮಾಡಿ, ಇದಕ್ಕೆ ಇದು ತಿನ್ನಿ, ಇದಕ್ಕೆ ಆ ಕಡೆ ಹೋಗಿ, ಇದಕ್ಕೆ ಈ ಕಡೆ ಬನ್ನಿ. ಎಲ್ಲೋದ್ರೂ ದುಡ್ಡು ಕಳ್ಕೊಳ್ಳೋದೆ ನಾವು. ಹೌದು ಹೌದು. ನಾವು ಗಮನಿಸಬೇಕಾದದ್ದು ಮನಸ್ಸು. ನಾನಿವತ್ತು ಕಾರ್ಯಕ್ರಮದಲ್ಲಿ ಹೇಳಿರ್ತಕ್ಕಂಥ ವಿಚಾರ, ಹೆಣ್ಣು ಗಂಡು ಎರಡೇ ಗ್ರಹಗಳು ಅಂತ ಕೂಡ ಹೇಳಿದ ವಿಷಯನೂ ಅಷ್ಟೇ. ಇವರಿಬ್ಬರಲ್ಲಿ ಮನಸ್ಸು ಅಂತಕ್ಕಂಥ ವಿಚಾರ ಅರ್ಥ ಮಾಡ್ಕೊಂಡಿದ್ದರೆ ಅವರು ಮಾಡ್ಕೊಳಕ್ ಆಗಿರಲ್ಲ. ಇನ್ಯಾರು ತಂದೆ ತಾಯಿಗಳು, ಮದುವೆ ಮಾಡುವಂತ ತಂದೆ ತಾಯಿಗಳು, ಮನಸ್ಸು ಅಂದ್ರೆ ಏನು, ಆ ಮನಸ್ಸು ಅಂದ್ರೆ ಹೇಗೆ ನೀವು ರೂಢಿಸ್ಕೋಬೇಕು, ಅದು ಹೇಗೆ ಸರಿಯಾದ ರೀತಿಯನ್ನ
ಪಡ್ಕೋಬೇಕು ಅಂತಕ್ಕಂಥ ಮಾಹಿತಿ ಯಾವುದೇ ತಂದೆ ತಾಯಿ ಹೇಳ್ತಾ ಇದ್ದಾರ? ಸ್ವಲ್ಪ ಯೋಚನೆ ಮಾಡಿ. ಖಂಡಿತ ಇಲ್ಲ. ಹೇಳ್ತಾ ಇದ್ದಾರಾ? ಖಂಡಿತ ಇಲ್ಲ. ಹೆಣ್ಣು ಗಂಡಿಗೆ ಮದುವೆ ಮಾಡಬೇಕು ಅಂತಕ್ಕಂಥ ಒಂದೇ ಕಾನ್ಸೆಪ್ಟ್ ಇದೆಯೇ ಹೊರ್ತು, ಅಂದ್ರೆ ಹುಡುಗನಿಗೆ ವಯಸ್ಸಾಯ್ತು, ಹುಡುಗಿಗೆ ವಯಸ್ಸಾಯ್ತು, ಹೆಂಗೋ ಒಂದು ಮಾಡ್ಬಿಟ್ರೆ ಸಾಕಪ್ಪ ಅನ್ನೋ ಮಟ್ಟಕ್ಕೆ ನಾವಿದೀವೇ ಹೊರ್ತು, ಆ ಹೆಣ್ಣು ಗಂಡಿಗೆ ಮದುವೆ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ತಂದೆ ತಾಯಿಯಾದ ನಾವು ಮನಸ್ಸು ಅಂತಕ್ಕಂಥ ಅಮೂಲ್ಯವಾಗಿರುವಂತಹ ಭಗವಂತ ಇರತಕ್ಕಂಥ ಆ ಒಂದು ಜಾಗವನ್ನ ನಾವು ಎಷ್ಟರ ಮಟ್ಟಕ್ಕೆ ನಾವು ತಿಳಿದಿದ್ದೀವಿ? ನಂಬರ್ 1 ಅವ್ರಿಗೆ ತಿಳಿಸಿದ್ದೀವಿ. ನಂಬರ್ 2 ಎರಡೂ ಆಗಿಲ್ಲ. ನೀವು ತಿಳಿದಿಲ್ಲ, ಅವ್ರಿಗೂ ತಿಳಿಸಿಲ್ಲ, ಅವ್ರಿಗೆ ಗೊತ್ತೂ ಇಲ್ಲ. ಮದುವೆ ಮಾತ್ರ ಮಾಡಿದ್ರಿ, ಸಾಲ ಮಾಡಿ ಜೋರಾಗಿ ಮದುವೆ ಮಾಡಿ ಆಮೇಲೆ ಅಯ್ಯೋ ಮದುವೆ ಮಾಡಿ ಹಿಂಗಾಯ್ತಾ ಅಂತ ಕೂತ್ಕೋತೀರಾ. ಹೌದಲ್ಲ? ಈಗ ನಾವೇನ್ ಮಾಡ್ತೀವಿ? ಅದಕ್ಕೆ ದೋಷ, ಅದಕ್ಕೆ ಪೂಜೆ, ಅದಕ್ಕೆ ಶಾಂತಿ, ಅದಕ್ಕೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಈ ಸರ್ಕಸ್ ಶುರು ಆಗತ್ತೆ. ನಾವ್ ಏನೇ ಮಾಡಿದ್ರು ಒಂದು ಆಂಗಲ್ ಏನ್ ಮಾಡ್ತಾ ಇದೀವಿ? ಬಿಸ್ನೆಸ್ ಮಾರ್ಕೆಟಿಂಗ್ ಮಾಡ್ಕೋತಾ ಇದೀವಿ. ಅದಕ್ಕೆ ಇದು ಮಾಡಿ, ಇದಕ್ಕೆ ಅದನ್ನ ಮಾಡಿ, ಅದಕ್ಕೆ ಅಲ್ಲಿಗೆ ಹೋಗಿ, ಅದಕ್ಕೆ ಇದಕ್ಕೆ ಹೋಗಿ, ಇದು ಮದುವೆ ಆಗಿ ಸರಿ ಇಲ್ಲ, ಅದು ಮನೆ ಕಟ್ಟಿ ಸರಿ ಇಲ್ಲ. ಈ ಹಲವಾರು ರೀತಿ ಗೊಂದಲ ಸಿಕ್ಕಾಕೊಂಡು ನಾವು ಈ ಮನಸ್ಥಿತಿ ಇರಬೇಕಾದ್ರೆ ನೀವು ಯಾವ ತರಕಾರಿ ತಿಂದ್ರೇನು, ಯಾವ ಪೂಜೆ ಮಾಡಿದ್ರೇನು, ನಿಮಗೆ ರೋಗ ನಿರೋಧಕ ಶಕ್ತಿ ಎಲ್ಲಿ ಬರುತ್ತೆ? ಅದಕ್ಕೋಸ್ಕರವಾಗಿ ಈ ಮನಸ್ಸು ಅಂತಕ್ಕಂಥ ವಿಚಾರದಲ್ಲಿ ನಾವು ಗಮನಿಸ್ಕೋಬೇಕಾದದ್ದು, ಈ ಮನಸ್ಸಿನಲ್ಲಿ ಇರ್ತಕ್ಕಂತಹ ಮನಸ್ಸು ಯಾರಿಗೆ ಬೇಡ? ಎಲ್ರಿಗೂ ಚೆನ್ನಾಗಿರ್ಬೇಕು ಅಂತ ಇಷ್ಟ, ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ ಚೆನ್ನಾಗಿರ್ಬೇಕು ಅಂತ ಇಷ್ಟ, ಆದ್ರೆ ಚೆನ್ನಾಗಿಲ್ಲ. ಇದಕ್ಕೆ ಕಾರಣ ಏನಿರಬಹುದು ಅಂತಕ್ಕಂಥ ಲೆಕ್ಕಾಚಾರ ತಗೊಂಡ್ರೆ ಏನ್ ಹೇಳ್ಬಹುದು ನಿಮ್ಗೆ? ಮನಸ್ಸು ಎಲ್ಲರಿಗೂ ಚೆನ್ನಾಗಿರ್ಬೇಕು, ಯಾವಾಗ್ಲೂ ಖುಷಿಯಾಗಿರ್ಬೇಕು, ಆಗ್ತಾ ಇಲ್ಲ. ಇದಕ್ಕೂ ಏನ್ ಕರೋನಕ್ಕೂ ಸಂಬಂಧ ಇಲ್ವಲ್ಲ? ಹೌದಲ್ಲ? ಇದು ಇವತ್ತಿಂದಾನೇ ಅಲ್ವಲ್ಲ ಈ ಸಮಸ್ಯೆ? ಸಾವಿರಾರು ವರ್ಷಗಳು, ಒಂದು ಅಂದಾಜ ಉದಾಹರಣೆ ಕೊಡಬೇಕು, ಒಂದು 3 ರಿಂದ 4 ಸಾವಿರ ವರ್ಷಕ್ಕೆ ಹೋಗ್ಬೋದು ಇದಕ್ಕೆ. ಅಲ್ಲಿಂದನೂ ಈ ಮನಸ್ಸಿನ ಕಾಯಿಲೆ ಯಾವ ಕಾರಣಕ್ಕೂ ನಮ್ಮ ದೇಶದಲ್ಲಿ ಅಳ್ಳಾಡಿಲ್ಲ. ನೀವೆಲ್ಲಿಂದ ಎಲ್ಲಿವರೆಗೂ ಹೋಗಿ, ಯಾಕೆ ಈ ಮನಸ್ಸಿನ ಕಾಯಿಲೆ ನಮಗೆ ಬೇಕು? ಈ ಮನಸ್ಸಿನ ಕಾಯಿಲೆಗೆ ನಾವು ಎಲ್ಲಿವರೆಗೂ ಇದನ್ನ ಯಾವ ಕಾರಣಕ್ಕೂ ಔಷಧದಲ್ಲಿ ಸಾಧ್ಯ ಇಲ್ಲ. ಔಷಧ ಮೂಲಕ ಯಾವುದೇ ಲಸಿಕೆ ಬರಲಿ, ಏನೇ ಬರಲಿ, ಯಾವ ಕಾರಣಕ್ಕೂ ನಾವು ಇದರಿಂದ ಹೊರಗೆ ಬರ್ತೀವಿ ಅನ್ನೋದು ನಾವು ಕನಸಿನ ಮಾತಾಗತ್ತೆ. ಹಾಗಿರಬೇಕಾದ್ರೆ ಆ ಮನಸ್ಸಿನಲ್ಲಿ ಇರ್ತಕ್ಕಂತಹ, ಆ ಮನಸ್ಸನ್ನ ಪರಿವರ್ತನೆ ಮಾಡತಕ್ಕಂತಹ, ಆ ಮನಸ್ಸನ್ನ ಸರಿಯಾದ ಮನಸ್ಸನ್ನ ಪಡಿತಕ್ಕಂತಹ ವಿಚಾರ ಯಾವುದು ಅಂತಕ್ಕಂಥದ್ದು ನಾವು ತಿಳ್ಕೊಳ್ಳೋವರೆಗೂ ಈ ಸಮಸ್ಯೆಯಿಂದ ನಾವು ಹೊರಗೆ ಬರಕ್ಕಾಗಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಟ್ಟೆ ನಾನು ಅವಾಗಲೇ, ನಿಮ್ಗೊಂದು ಸ್ವಲ್ಪ ಗಮನಕ್ಕೆ ಇದಾಯ್ತು, ಏನ್ ಹಿಂಗೆ ಹೇಳ್ಬಿಟ್ರಲ್ಲ ಅಂತ. ಪಿತೃಗಳಿಗೆ ಮಾಡ್ತಕ್ಕಂಥ ಶ್ರಾದ್ದ ಕ್ರಿಯೆಗಳನ್ನ ನಾವು ಅದು ಮಾಡ್ತಾ ಇರ್ತಕ್ಕಂಥದ್ದು ತಿಳ್ಕೊಂಡಿರ್ತಕ್ಕಂಥದ್ದು ಶುದ್ಧ ತಪ್ಪಾಗಿದೆ ಅಂತ ಏನಕ್ಕೆ ಕೇಳಿದೆ ಅಂದ್ರೆ, ಮಾಡ್ತಿರೋ ತಪ್ಪು ಅಂತ ನಾನು ಹೇಳ್ತಿಲ್ಲ. ಅವ್ರು ಏನೋ ಹೋಗಿ ಎಲ್ಲೋ ಸೇರ್ತಾರೆ, ನಮಗ ಅವ್ರು ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನ ನಾವು ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕದು ಹಾಗಾದ್ರೆ? ನಾವು ಮಾಡ್ತಿರೋದು ಸರಿ ಇಲ್ವಾ, ಅಥವಾ ನಾವು ತಿಳ್ಕೊಂಡ್ರೆ ಸರಿ ಇಲ್ವಾ, ಅಥವಾ ಬರುತ್ತೆ? ಇದಕ್ಕೆ ಈಗ ಮನಸ್ಸು ಅಂತಕ್ಕಂಥ ಒಂದು ಭಾವಕ್ಕೂ ಹಿರಿಯರಿಗೆ ನಾವು ಶ್ರಾದ್ದ ಕ್ರಿಯೆಗಳನ್ನ ಅಂದಿನಿಂದ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರತಕ್ಕಂಥ ಲೆಕ್ಕಾಚಾರಕ್ಕೂ ಕೆಲವ್ರು ಮಾಡದಿರೋರು ಬಿಡಿ, ಅವ್ರೇನು ಮಾಡೋಕ್ಕಾಗಲ್ಲ, ಅವ್ರು ನಮ್ಮಲ್ಲಿ ಇಲ್ಲ ಅಂತಾರೆ, ಒಬ್ರಂತಾರೆ, ನಮ್ಮ ಕಡೆ ಅದಿಲ್ಲ ಅಂತಾರೆ, ಅವ್ರವ್ರ ಲೆಕ್ಕಾಚಾರ, ಅದು ಬೇಡ. ಸಾಮಾನ್ಯ ಕೆಲವು ಇಲ್ಲ, ನಾವು ತುಂಬಾ ಚೆನ್ನಾಗಿ ಅಪ್ಪ ಅಮ್ಮನೂ ನೋಡ್ಕೊಂಡಿದೀವಿ, ಸತ್ತ ಮೇಲೂ ಚೆನ್ನಾಗಿ ಮಾಡ್ತಾನೂ ಇದೀವಿ ಅಂತಕ್ಕಂಥವ್ರು ಇದ್ದಾರೆ, ಇಲ್ಲ ಅಂತಿಲ್ಲ. ಮತ್ತೆ ಹಾಗಿದ್ರೂ ಅವರಿಗೂ ಮನಸ್ಥಿತಿ ಚೆನ್ನಾಗಿಲ್ಲ, ಕುಟುಂಬಕ್ಕೂ ಮನಸ್ಥಿತಿ ಚೆನ್ನಾಗಿಲ್ಲ. ಮತ್ತಿಲ್ಲಿ ತಪ್ಪೆಲ್ಲಾಗಿದೆ? ಈ ತಪ್ಪು ಮನಸ್ಸಿಗೂ ಹಿರಿಯರಿಗೂ, ನಮ್ಮ ಈ ಸಂಧ್ಯಾ ದೀಪ ಅಂತ ಏನ್ ಹೇಳಿದೆ, ಈ ರಾತ್ರಿ ನಿದ್ದೆ ಅಂತ ಏನ್ ಹೇಳಿದೆ, ಇವೆಲ್ಲವೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಒಂದು ಸರ್ಕಲ್. ಇದನ್ನ ನಾವೆಲ್ಲೂ ಹಣ ಕೊಟ್ಟು ಕೊಂಡುಕೊಳ್ಳುವಂತದ್ದಲ್ಲ. ನಾವು ಇರುವ ಮನೆಯಲ್ಲೇ, ನಾವು ಮಾಡುತ್ತಿರುವ ಶ್ರಾದ್ದ ಕರ್ಮಗಳಲ್ಲೇ ನಾವು ತಿಳಿಬೇಕಾದ ನಿಜವಾದ ಮೂಲ ಧರ್ಮ, ನಾವು ಹಚ್ಚುತ್ತಿರುವ ದೀಪ, ನಮ್ಮ ಮನೆಯಲ್ಲಿ ಹುರಿಯುತ್ತಲ್ಲ ದೀಪ, ಆ ಸಂಧ್ಯಾ ದೀಪದಲ್ಲಿ ನಾನು ಇಷ್ಟೊತ್ತರೆಗೂ ಮಾತಾಡಿದ್ದೆಲ್ಲ ಮನಸ್ಸು, ದಾಂಪತ್ಯ, ಗ್ರಹಗಳಾಗದೆ ಸುಖ ದಾಂಪತ್ಯ ಆಗಬೇಕು ಅಂದ್ರೆ ಈ ದೀಪದ ಮಹಿಮೆಯನ್ನ ತಿಳಿದಾಗ ನಾಳೆ ಹೇಳೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.
ಗುರುಗಳೇ, ಮನೆಯಲ್ಲಿ ಸದಾಕಾಲ ದೀಪ ಉರಿತಾ ಇದ್ರೆ ಅದು ಪ್ರಶಾಂತತೆಯನ್ನ ಮನೆಗೆ ಕೊಡುತ್ತೆ ಅಂತ ಹೇಳಿದ್ರಿ. ನಮ್ಮ ಮನಸ್ಸಿಗೆ ಪ್ರಶಾಂತತೆಯನ್ನ ಕೊಡುವಂತಹ ಒಂದು ವಿಷಯ ಅಂದ್ರೆ ನಮ್ಮ ಹೆಲ್ತ್ ಗುರು ಕಾರ್ಯಕ್ರಮನೇ ಗುರುಗಳೇ. ಒಂದು ಧೈರ್ಯ ಸ್ಥೈರ್ಯ ತುಂಬ್ತೀರಿ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸದಾ ಬೆನ್ನೆಲುಬಾಗಿ ನಿಂತಿರ್ತೀರಿ. ನಿಮ್ಮಂಥ ಈ ಕಾರ್ಯಕ್ರಮ ಇನ್ನಷ್ಟು ಮುಂದುವರಿಲಿ, ನಿಮ್ಮಿಂದ ಮತ್ತಷ್ಟು ಅಮೃತವಾಣಿ ನಮಗೆ ಹರಿದು ಬರಲಿ ಅಂತ ಕೇಳ್ಕೊತಾ ಕಾರ್ಯಕ್ರಮ ಮುಗಿಸ್ತಿದ್ದೀವಿ. ನಿಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ಹೆಲ್ತ್ ಗುರು ಕಾರ್ಯಕ್ರಮದಲ್ಲಿ ಅನೇಕ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಮುಖ್ಯವಾಗಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರಬೇಕು ಅಂದರೆ ದೀಪವನ್ನು ಹಚ್ಚಬೇಕು, ಅದರ ಪದ್ಧತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾಳಿನ ಸಂಚಿಕೆಯಲ್ಲಿ ತಪ್ಪದೆ ತಿಳ್ಕೊಳ್ಳೋಣ. ಅಲ್ಲಿಯವರೆಗೂ ನಮಸ್ಕಾರ.